ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ರಾಜ್ಯದ ಸಮಸ್ತ ಜನತೆಗೆ ನಮಸ್ಕಾರಗಳು. ಇವತ್ತು ಧಾರವಾಡದ ಶ್ರೀನಗರ ಸರ್ಕಲ್ನಿಂದ DC ಕಚೇರಿವರೆಗೆ ಸ್ಪರ್ಧಾರ್ಥಿಗಳ ವಯೋಮಿತಿಯನ್ನು ಹೆಚ್ಚಿಸಬೇಕು ಮತ್ತಂತಂದ ಧಾರವಾಡದ ಶ್ರೀನಗರ ಸರ್ಕಲ್ನಿಂದ DC ಕಚೇರಿವರೆಗೆ ಶಾಂತಿಯುತ ಪ್ರತಿಭಟನೆ ಮತ್ತು ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿದ್ದು ಎಲ್ಲ ಸ್ಪರ್ಧಾರ್ಥಿಗಳು ಈ ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ಬನ್ನಿ. ಒಬ್ಬರೊಬ್ಬರ ಅಭಿಪ್ರಾಯವನ್ನು ನಾನು ಕೇಳಿ ಹೇಳ್ತೀನಿ. ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದ್ದು ಎಲ್ಲ ಸ್ಪರ್ಧಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಈ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಆಗಿರೋದ್ರಿಂದ ಪಾದಯಾತ್ರಿಗಳು ಅಥವಾ ಯಾವುದೇ ಸ್ಪರ್ಧಾರ್ಥಿಗಳು ರಚ್ಚಿಗಳದೆ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡದೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಶಾಂತಿಯುತ ಪ್ರತಿಭಟನೆ ಕೈಗೊಳ್ಳಬೇಕು ಅಂತ ಈ ಮೂಲಕ ಹೇಳಲಾಗುತ್ತಿದೆ. ಮತ್ತಂದ್ರೆ ಸಾಮಾನ್ಯ ವರ್ಗಕ್ಕೆ 30ರಷ್ಟು ಮತ್ತು SC ST OBCಗಳಿಗೆ 33ರಷ್ಟು ವಯೋಮಿತಿಯನ್ನು ಹೆಚ್ಚಿಸಬೇಕು. ಸರ್ಕಾರಕ್ಕೆ ಈ ಮೂಲಕ ಸ್ಪರ್ಧಾರ್ಥಿಗಳು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸ್ಪರ್ಧಾರ್ಥಿಗಳ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡುಗುವುದು ಎಂಬುದಕ್ಕೆ ಇದೇ ಸಾಕ್ಷಿ. ಎಲ್ಲ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ಸ್ಪರ್ಧಾರ್ಥಿಗಳನ್ನ ಕೇವಲ ನಾಮಮಾತ್ರಕ್ಕೆ ಮತ್ತು ಕೇವಲ ವೋಟ್ ಬ್ಯಾಂಕ್ ಒಳಗೋಸ್ಕರ ಬಳಸ್ಕೊಳ್ಳಬಾರದು. ಸ್ಪರ್ಧಾರ್ಥಿಗಳು ರೊಚ್ಚಿಗೆದ್ದವರೇ. ಇವತ್ತು ಯಾವ ರೀತಿ ಪ್ರತಿಭಟನೆ ಅಂತಂದ್ರೆ ಶಾಂತಿಯುತ ಪ್ರತಿಭಟನೆ ಇರತಕ್ಕಂಥದ್ದು. ಎಲ್ಲ ಸ್ಪರ್ಧಾರ್ಥಿಗಳು ಒಳ್ಳೆ ರೀತಿಯಾಗಿ ಸಹಕಾರ ಪೂರ್ವಕವಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪರವರಿಗೆ ಈ ಧಿಕ್ಕಾರ ಕೂಗಲಾಗಿದೆ. ಈ ಸರ್ಕಾರಗಳು ಈ ಬೃಹತ್ ಮಟ್ಟದ ಪ್ರತಿಭಟನೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಏನಪ್ಪಾ ಅಂದ್ರೆ ಇವರನ್ನ ಧಿಕ್ಕಾರ ಕೂಗಲಾಗಿದೆ. ಪ್ರತಿಯೊಬ್ಬರಿಗೆ ಧಿಕ್ಕಾರ ಕೂಗುವುದರ ಮೂಲಕ ಸ್ಪರ್ಧಾರ್ಥಿಗಳು ತಮ್ಮ ಈ ಕಿಚ್ಚನ್ನು ಹೊರಗಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರ ನೇಮಕಾತಿ ವಯೋಮಿತಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ತೋರಿಸ್ತಾರೆ ಅಂತ ನೋಡೋಣ. ಇಲ್ಲಿ ನೋಡಿ ಯಾವ ರೀತಿ ಪ್ರತಿಭಟನೆ ಅಂದ್ರೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಕಿಚ್ಚು ಇಲ್ಲಿ ತೋರಿಸ್ತಕ್ಕಂಥದ್ದು. ಸ್ಪರ್ಧಾರ್ಥಿಗಳ ಕಿಚ್ಚು ಯಾವ ರೀತಿ ಇದೆಯಪ್ಪ ಅಂದ್ರೆ ಈ ಬಿಟ್ರೆ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಕ್ಕಂಥ ಸಿಚುವೇಶನ್ ನಲ್ಲಿ ಸ್ಪರ್ಧಾರ್ಥಿಗಳು ಅದಾರ. ವಿಧಾನಸೌಧ ಮುತ್ತಿಗೆ ಹಾಕೋದ್ರಲ್ಲಿ ಮತ್ತೊಂದು ಏನಪ್ಪಾ ಅಂತಂದ್ರೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಗೃಹ ಮಂತ್ರಿಗಳನ್ನು ಇಲ್ಲಿರ್ತಕ್ಕಂಥ ಬೃಹತ್ ಪ್ರತಿಭಟನೆ ಸ್ಪರ್ಧಾರ್ಥಿಗಳು ಯಾವ ರೀತಿ ವ್ಯಕ್ತಪಡ್ತಾ ಇದ್ದಾರೆ ನೋಡೋಣ. ಮುಖ್ಯಮಂತ್ರಿಗಳ ಭಾವಚಿತ್ರವನ್ನ ಮಾಡ್ರೆ ಇಲ್ಲಿ ನಮ್ಮ ಜೂಮ್ ಮಾಡ್ಬನ್ನಿ.
ಸ್ಪರ್ಧಾರ್ಥಿಗಳ ಆಕ್ರೋಶದ ಕಿಚ್ಚಿನೊಂದಿಗೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ತಮ್ಮ ಕಿಚ್ಚನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ಸ್ಪರ್ಧಾರ್ಥಿಗಳ ಅನ್ಯಾಯ ಆಗಿದೆ, 3 ರಿಂದ 4 ವರ್ಷಗಳ ಕಾಲ, 4 ರಿಂದ 5 ವರ್ಷಗಳ ಕಾಲ ಒಂದೊಂದು ನೇಮಕಾತಿಯಲ್ಲಿ ಹಗರಣಗಳು, ಒಂದೊಂದು ನೇಮಕಾತಿಗಳಲ್ಲಿ ಲೇಟ್ ಆಗತಕ್ಕಂಥ ವಿಷಯ. ಇದರ ಮೇಲೆ ಏನಪ್ಪಾ ಅಂದ್ರೆ ಸ್ಪರ್ಧಾರ್ಥಿಗಳು ರೊಚ್ಚಿಗೆದ್ದು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ರೀತಿಯಾಗಿ ತಮ್ಮ ಏನಪ್ಪಾ ಅಂದ್ರೆ ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸ್ಪರ್ಧಾರ್ಥಿಗಳ ಕಿಚ್ಚು ವಿಧಾನಸೌಧವನ್ನ ನಡೆಸ್ತಕ್ಕಂಥ ಶಕ್ತಿ ಸ್ಪರ್ಧಾರ್ಥಿಗಳಲ್ಲಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಬೇಗ ನೇಮಕಾತಿ ಪ್ರಕ್ರಿಯೆನ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸಿ SC ST OBC ಇವರೇ ಸೇರಿದಂತೆ 33 ವರ್ಷ ಮತ್ತಂದ್ರೆ ಸಾಮಾನ್ಯ ವರ್ಗಕ್ಕೆ 30 ವರ್ಷ ಮೀಸಲಾತಿಯನ್ನ ಹೆಚ್ಚಿಸಬೇಕಂತ ಕಿಸಿಂದು ಎಲ್ಲಾ ಸರ್ಕಾರದ ಈ ಭ್ರಷ್ಟ ಸರ್ಕಾರ ಧಿಕ್ಕಾರ ಕೂಗ್ತಾ ಇದ್ದಾರೆ. ಈ ಧಿಕ್ಕಾರದ ಎದುರು ಏನಪ್ಪಾ ಅಂತಂದ್ರ ಸರ್ಕಾರ ಹೆಚ್ಚಿಸಬೇಕಂತ ಕಿಸಿ ಮಾನ್ಯ ಸಿದ್ದರಾಮಯ್ಯ CM ಅವರ ಈ ಅನ್ಯಾಯದ ಎದುರಿಗೆ ಅವರ ಭಾವಚಿತ್ರವನ್ನ ಧಿಕ್ಕಾರದ ಮೂಲಕ ಈ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪರ್ಧಾರ್ಥಿಗಳು ಯಾವ ರೀತಿಯಾಗಿ ಇವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಈಗಾಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಎಚ್ಚೆತ್ತುಕೊಳ್ಳದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತೂ ಗ್ಯಾರಂಟಿ. ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಮೂಲಕ ವಿದ್ಯಾರ್ಥಿ ಶಕ್ತಿ ಹುಡುಗಿದರೆ ವಿಧಾನಸೌಧ ನಡುವುದಂತೂ ಸತ್ಯ. 3 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಇವರು ಬೇಕು ಅಂತ ವಿಳಂಬ ಮಾಡಾಕಿದ್ದಾರೆ. ಗೌರ್ಮೆಂಟ್ ಅವ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ. ಈಗ ಎಲ್ಲರಿಗೂ ಫ್ರೀ ಬಸ್ ಅವು ಇವಕ್ಕೆ ಎಲ್ಲ ಸಾಲ ಮಾಡಿ ಕೊಡತ್ತಿಲ್ಲ. ಆ ತರ ನಮಗೂ ಸಾಲ ಮಾಡಿ ಕೊಡ್ಲಿ, ಅದನ್ನೆಲ್ಲ ನಮ್ಮಿಂದ ಮುಟ್ಟಿಸ್ಕೊಳ್ಳಿ. ಹಂಗೆ ಮತ್ತೆ ಈ ನೋಟಿಫಿಕೇಶನ್ ಮಾಡೇ ಮಾಡಬೇಕು. ಇಲ್ಲ ಬೃಹತ್ ನಮಗೆ ಸಾಲ ಮಾಡೋದು ಗೌರ್ಮೆಂಟ್ ನಮಗೆ ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಪರ್ಧಾರ್ಥಿಗಳು. ಯಾವ ಸಂಖ್ಯೆಯಲ್ಲಿ ನಡೆದ ನೋಡ್ರಿ ಸ್ಪರ್ಧಾರ್ಥಿಗಳು. ಅವರ ಕಿಚ್ಚು, ಅವರ ಈ ತಾಳ್ಮೆ ಒಂದು ಕ್ಷಣ ಬಿಟ್ರೆ ವಿಧಾನಸೌಧ ಅಂತ ಮುತ್ತಿಗೆ ಹಾಕಿ ಆ ವಿಧಾನಸೌಧ ಅಲ್ರಿ. ತೆಲಂಗಾಣ ಸರ್ಕಾರ ಹಂಗೆ ನಡೆಯೋಣ. ತೆಲಂಗಾಣ ಸರ್ಕಾರದ್ದು ಕ್ಯಾಪ್ ಬೇಕಂತೇಳಿ ಅಪ್ರೋಚ್ ಮಾಡಿದ್ರು. ಅದೇ ರೀತಿಯಲ್ಲಿ ತೆಲಂಗಾಣ ಸರ್ಕಾರದಲ್ಲಿ ವಯೋಮಿತಿನೂ ಹೆಚ್ಚಿಗೆ ಐತಲ್ಲಿ. ಆ ವಯೋಮಿತಿನೂ ಅದನ್ನು ಅಪ್ರೋಚ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೋಬಹುದು. ಆ ತರದ ಒಂದು ಇದಾಗ್ಲಿ. ಅದು ಬಿಟ್ರೆ ಈಗ ಬೇರೆ ತರ ಇನ್ನೂ ಪ್ರತಿಭಟನೆ ಸರ್ಕಾರ ಸ್ವಲ್ಪ ಸ್ಪಂದಿಸ್ಬೇಕು. ಇದಕ್ಕೆ ಒಂದ್ ಸ್ವಲ್ಪ ಮಾತಾಡಿ ಸ್ಪಂದನೆ ಮಾಡ್ಬೇಕು. ಅದನ್ನ ಹೊರತು ನಾವ್ ಏನೇ ಮಾಡಿದ್ರು ಅವ್ರಿಗೆ ಸಂಬಂಧ ಇಲ್ಲ ಅನ್ನೋ ತರ ಸಿದ್ದರಾಮಯ್ಯ ಅವ್ರು ಇರಬಾರ್ದು. ನಮ್ಮ ಮಾನ್ಯ CM ಅವರು ಹಂಗಿರಬಾರ್ದು. ಸ್ವಲ್ಪ ಸಮಾಧಾನದಿಂದ ಎಲ್ಲಾ ವಿಚಾರನ ಎಲ್ಲಾ ಕಡೆಯಿಂದ ನೋಡ್ಬೇಕು. ಬರೀ ಮಹಿಳೆಯರಿಗೆ ಅಷ್ಟೇ ಅದು ಉಚಿತ ಕೊಡೋದ್ರಿಂದ ಏನೂ ಆಗಲ್ಲ. ನಮ್ಮ ಭಾರತ ದೇಶ ನಡಿಬೇಕು ಅಂತಂದ್ರೆ ಮಹಿಳೆಯರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರ ಅಷ್ಟೇ ಇಂಪಾರ್ಟೆಂಟ್. ಈ ಯೂತ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯುವಕರು ಎಷ್ಟು ಇನೋವೇಟಿವ್ ಆಗಿ ಹೆಂಗ ಪರಿಣಮಿಸ್ತಾರಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರನ್ನ ಒಳ್ಳೆ ಹುದ್ದೆ ಕೊಟ್ರೆ ಅವರು ನಾಳೆ ಭಾರತವನ್ನು, ಕರ್ನಾಟಕವನ್ನು, ನಮ್ಮ ಜಿಲ್ಲೆ ಮೊದಲು ನಮ್ಮ ತಾಲೂಕು ಜಿಲ್ಲೆ ಭಾರತ ಕರ್ನಾಟಕನ ಚೇಂಜ್ ಮಾಡೋ ಶಕ್ತಿ ಇದೆ ನಮ್ಮ ಹತ್ರ. ಅದನ್ನು ಸ್ಪಂದನೆ ಮಾಡ್ರಿ. ಥ್ಯಾಂಕ್ ಯು ಸರ್. ಮಾಡಿ ಇವತ್ತು ಈ ವಿದ್ಯಾರ್ಥಿ ಕ್ರಾಂತಿಗೆ ಭ್ರಷ್ಟ ಸಚಿವರು, ಭ್ರಷ್ಟ ರಾಜಕಾರಣಿಗಳ ಕಾರಣ. ಇವತ್ತು ನಿಮ್ಮ ಮನೆಗಳ ಹತ್ರ ಬಗ್ಗೆ ನಾಯಿ ನರಿ ತರ ನೋಡ್ತೀರಿ. ನಾಯಿಗಿರೋ ನಿಮ್ಮ ನಾಯಿನ ಚೈನ್ ಹಾಕೊಂಡು ಒಳಗಡೆ ಕಟ್ಟಾಕಿರೋರು ನೀವು ಒಳಗಡೆ ಒಂದ್ ಮಾತಾಡ್ತೀವಿ ಅಂದ್ರೂ ಅವಕಾಶ ಕೊಡಲ್ಲ. ಮುಂದೆ ಇದ್ರ ಪರಿಣಾಮ ತುಂಬಾ ದೊಡ್ಡದಾಗಿರುತ್ತೆ. ಇವತ್ತೇನ್ ನೋಡ್ತಾ ಇದ್ದೀರಿ ಇದೇ ಸತ್ಯ. ಈ ವಿದ್ಯಾರ್ಥಿಗಳ ಕ್ರಾಂತಿಗೆ ನೀವೇ ಕಾರಣ. ಇವತ್ತು 3-4 ಆತ್ಮಹತ್ಯೆ ಆದ್ರು ನೀವು ಯಾರು ಇದ್ರ ಬಗ್ಗೆ ಒಂದೇ ಒಂದು ಕೂಡ ಒಂದ್ಸರಿನೂ ಪ್ರತಿಕ್ರಿಯೆ ನೀಡಿಲ್ಲ. ಇವತ್ತೇನೇ ಕ್ರಾಂತಿ ಆದ್ರು ಅದಕ್ಕೆ ನೇರ ಹೊಣೆ ಸಾವು ನೋವುಗಳಾದ್ರು ನೀವೇ ಕಾರಣ. ಆ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದಾರೆ ಈ ಪ್ರತಿಭಟನೆದಾಗ. ಈಗೇನಪ್ಪಾ ಅಂದ್ರ ಇಲ್ಲಿ ನೋಡ್ರಿ ಯಾವ ರೀತಿ ಸ್ಪರ್ಧಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದಾರ. ಈ ಸ್ಪರ್ಧಾರ್ಥಿಗಳ ಕಿಚ್ಚು ಯಾವ ರೀತಿ ಇದೆ ನೋಡಿ. ಯಾವ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದಾರೆ. ಇದೇನಪ್ಪ ಅಂದ್ರೆ ಒಂದು
ಗಂಟೆ ಸರ್ಕಾರಗಳಿಗೆ ಎಚ್ಚರಿಕೆ ಗಂಟೆನೆ ಅಂತ ಹೇಳ್ಬೋದು. ಸ್ಪರ್ಧಾರ್ಥಿಗಳ ಎಚ್ಚರಿಕೆ ಗಂಟೆನ ನೋಡಿ ಯಾವ ರೀತಿಯಾಗಿ ಇದೆ ಅಂದ್ರೆ ಹೇಳತ್ತೀರದ ಪರಿಸ್ಥಿತಿ. ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಯಾವ ರೀತಿಯಾಗಿ ರಚಿಸಿದ್ದಾರೆ. ನೋಡಿ ಬಸ್ಸನ್ನು ಮುಟ್ಟಿಗೆ ಆಗಿ ಬಸ್ಸನ್ನು ವಾಪಸ್ ಕಳಿಸ್ತಾರೆ. ಈ ಪ್ರತಿಭಟನೆ ಏನಾದರೂ ಸರ್ಕಾರ ಸ್ಪಂದಿಸಿಲ್ಲ, ಇವರು ಕೊಟ್ಟಂತ ಆಶೋತ್ತರಗಳನ್ನು ಸರ್ಕಾರ ಹಿಡಿಸಿಲ್ಲ ಅಂತಂದ್ರೆ ಅವರ ಗತಿ ಅಂತೂ ಅಧೋಗತಿ ಆಗೋದಂತೂ ಸಾಧ್ಯ. ಸರ್ಕಾರ ಉರುಳದಂತೂ ಪಕ್ಕ. ಸರ್ಕಾರಕ್ಕೆ ಈ ಸ್ಪರ್ಧಾರ್ಥಿಗಳಿಂದ ರೊಚ್ಚಿಗೆದಂತ ಸ್ಪರ್ಧಾರ್ಥಿಗಳು ಯಾವ ರೀತಿಯಾಗಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಂತದಲ್ಲಿ ಸ್ಪರ್ಧಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಏನಪ್ಪಾ ಅಂದ್ರೆ ಸ್ಪರ್ಧಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗಿ ಅವರ ಆಕ್ರೋಶ, ಅವರ ಕಿಚ್ಚು ಈ ಪ್ರತಿಭಟನೆ ಮೂಲಕ ತೋರಿಸಲಾಗ್ತಕ್ಕಂಥದ್ದು. ಈ ಪ್ರತಿಭಟನೆಯಲ್ಲಿ ಸ್ಪರ್ಧಾರ್ಥಿಗಳ ಕಿಚ್ಚು ಯಾವ ರೀತಿ ಅಂತ ಗೊತ್ತಾಗ್ತದೆ. ನೋಡಿ ಯಾವ ರೀತಿ ಎಲ್ಲಿ ಮೇಲ್ಗಡೆ ಯಾವ ರೀತಿ ಅವ್ರ ಕಿಚ್ಚಿದೆ ಅನ್ನೋದನ್ನ ನೋಡ್ರಿ. ಸರ್ಕಾರ ಈವಾಗ ಬಚ್ಚಿಟ್ಕೊಳ್ಬೇಕು ಅಂದಾಗ ಮಾತ್ರ ಸಾಧ್ಯ. ಏನಿಲ್ಲ ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ. ವಿದ್ಯಾರ್ಥಿಗಳ ಸ್ಪರ್ಧಾರ್ಥಿಗಳು ತಮ್ಮ ಅಳುಕನ್ನ ಯಾವ ರೀತಿಯಾಗಿ ತೋರಿಸಿದ್ದಾರೆ. ಧಿಕ್ಕಾರ ಧಿಕ್ಕಾರ. ಕೇಳ್ತಿಲ್ಲ. ನಮಸ್ಕಾರ. 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿತ್ತು. ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿ 2 ಲಕ್ಷ ಖಾಲಿ ಇರುವ ಎಲ್ಲ ಹುದ್ದೆಗಳ ನೇಮಕಾತಿ ಕೇವಲ 1 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿತ್ತು. ಆದ್ರೆ ಇವತ್ತು ನೇಮಕಾತಿನ ಆರಂಭಿಸೋದು ಬಿಟ್ಟು ಬರೀ ಕಾಲಹರಣ ಮಾಡ್ತಿದೆ. 2,75,000 ಹುದ್ದೆಗಳು ಖಾಲಿ ಇದ್ರು, ಕೇವಲ 5,000 ಹುದ್ದೆಗಳಲ್ಲಿ ಕರೆದಿಲ್ಲ.
ಇದರಿಂದ ಯುವಕರಿಗೆ ಸಮಯ ವಯಸ್ಸು ಎಲ್ಲ ಹೆಚ್ಚುತ್ತಾ ಇದೆ. ಆದ ಕಾರಣ ಆದಷ್ಟು ಬೇಗ ಈ ಸರ್ಕಾರ ನೇಮಕಾತಿಯನ್ನು ಆರಂಭಿಸಬೇಕು. ಹಾಗೂ ಖಾಲಿ ಇರುವ ಎಲ್ಲಾ ನೇಮಕಾತಿಯನ್ನು ಎಲ್ಲಾ ಇಲಾಖೆಯಲ್ಲಿರುವ ಎಲ್ಲಾ ಹುದ್ದೆಗಳನ್ನು ಆದಷ್ಟು ಬೇಗ ನೇಮಕಾತಿ ಮಾಡಬೇಕು. ಇಲ್ಲದಿದ್ರೆ ಇದಕ್ಕಿಂತ ಕಠಿಣವಾದ ಹೋರಾಟವನ್ನು ಈ ಯುವಕರು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ನೋಡ್ರಿ ನೇಮಕಾತಿ ಆಗದೇ ಇದ್ರೆ ಸೆಕೆಂಡ್ ನೇಪಾಳ ಮಾತ್ರ ಆಗೇ ಆಗುತ್ತೆ. ಸಿಎಂ ಅವರು ವಿಧಾನಸೌಧ ಕೊಡ್ಬೇಕು, ಅವರಿಂದ ಅಲ್ಲಿ ಸೀಟಿಂದ ಎತ್ಕೊಂಡ್ ಬರ್ಬೇಕು ಸರ್. ನಾವು ಅವ್ರ ನಮ್ಮ ವಿದ್ಯಾರ್ಥಿಗಳ ಜೊತೆ ಏನ್ ಆಟ ಆಡತ್ತಾರ ಸರ್. ಅವ್ರ 4-5 ವರ್ಷ ಆತ್ ಸರ್ PSI ಕರೋದು, PSI PC ಎಲ್ಲ 4-5 ವರ್ಷ ಆತ್ ಸರ್. ಏನ್ ಕರೆಯವಲ್ರು ಅವ್ರ ಸೀಟಿಂದ ಎತ್ಕೊಂಡ್ ಬಂದ್ ನಾವು ಇಲ್ಲಿ ಅವ್ರ ಫೋಟೋ ತುಳಿಯೋಕ್ಕಿಂತ ಅವ್ರಿಲ್ಲೇ ಖಾಲಿ ಓದಿಬೇಕು ಸರ್. ನಾವು ಬೆಂಕಿ ಹಚ್ಬೇಕು ಸರ್, ಪೆಟ್ರೋಲ್ ಹಾಕಿ ಸುಡ್ಬೇಕು ಸರ್. ಅವಾಗ ಗೊತ್ತಾಗತ್ತೆ ಸರ್ ಸರ್ಕಾರಕ್ಕೆ ಎಷ್ಟು ಕಷ್ಟಪಟ್ಟು ಸರ್. ಕಷ್ಟಪಟ್ಟು ಕಣ್ಣೀರೆಲ್ಲ ಕೆನ್ನೆಗೆ ಬರೋಟ ಓದ್ತಿರ್ತಾರೆ ಸರ್. ಕಾಲ್ಫಾರ್ಮ್ ಆಗ್ಲಿಕ್ಕಂದ್ರೆ ಏನ್ ಮಾಡ್ಬೇಕು ಸರ್. ಇದು ಕನ್ಫರ್ಮ್ ಆಗಿ ನೇಪಾಳ ಆಗೇ ಆಗತ್ತೆ ಸರ್. ಹಿಂಗ ಕಂಟಿನ್ಯೂ ಆಗತ್ತಾ ಹೋದ್ರೆ ನೇಪಾಳ ಮಾಡೇ ಮಾಡ್ತೀವಿ ಸರ್. ಸ್ಟೂಡೆಂಟ್ಸ್ಗಳು ಏನ್ ಖದರ್ ಐತೆ ಅಂತ ಹೇಳಿ ಗೊತ್ತಾಗತ್ತೆ ಸರ್. ಅವ್ರಿಗೆ ನೇಪಾಳ ಆಗೇ ಆಗತ್ತೆ ಸರ್. ಅದು ಮಾಡಕ್ ಬಿಡಬಾರ್ದು ಅಂತ ಹೇಳಿ ಶಾಂತಿಯುತ ಪ್ರತಿಭಟನೆ ನಡೆಯತ್ತೀವಿ ಸರ್. ಥ್ಯಾಂಕ್ ಯು. ಈ ದಿಕ್ಕೆಟ್ಟ ಈ ಪ್ರೀ ಪಾಕಿಗಳನ್ನ ತಂದು ಎಲ್ಲಾ ವಿದ್ಯಾರ್ಥಿಗಳು ಬಹಳ ನೊಂದಿದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದೆ ಸರ್ಕಾರ, ಎಲ್ಲ ಒಂದು ಊಹಾಪೋಹಗಳನ್ನ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ, ಸಾಲ ಮಾಡಿ ರೂಮ್ ಬಾಡಿಗೆ ಊಟ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಓದ್ತಾ ಇದ್ದಾರೆ. 24 ಗಂಟೆ ಸಹ ಏನ್ ಮಾಡ್ತಾ ಇದ್ದಾರೆ, ಲೈಬ್ರರಿ ಕುಂತ್ಕೊಂಡು ಇವತ್ತು ಕಾಲ್ಫಾರ್ ಮಾಡ್ತಾರೆ, ನಾಳೆ ಕಾಲ್ಫಾರ್ ಮಾಡ್ತಾರೆ ಅಂತ ಹೇಳಿ. ಇಂಥ ಸರ್ಕಾರ ಏನ್ ಮಾಡ್ತಾರೆ, 2 ವರ್ಷ ವಯೋಮಿತಿ ಅಷ್ಟೇ ಅಂತ ಹೇಳ್ತಾರೆ. ಬರೇ ಸುಳ್ಳು ಊಹಾಪೋಹಗಳ, ಬರೇ ಸುಳ್ಳು ಹೇಳಿಕೆಂತ ಸುಳ್ಳಿನ ಸರ್ಕಾರವಾಗೈತಿ. ಈಗ ಏನ್ ಮಾಡ್ತಾನೆ ಪರಮ ಏನ್ ಕೇಳ್ತಪ್ಪ ಗೊತ್ತಿಲ್ಲ, ಏನಂತ ಕೇಳಿದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ರೆ ಎದಕ್ ಬರ್ಬೇಕು ಸರ್ಕಾರ, ಎದಕ್ ಮಾಡ್ಬೇಕು ತಾನು, ಎದಕ್ಕೆ ಈ DCM ಈ ಗೃಹ ಇಲಾಖೆ ಎದಕ್ಕೆ ಏನ್ ಗೊತ್ತಿದ್ದ ಮಾತ್ರ ಅಧಿಕಾರಕ್ಕೆ ಬರ್ಬೇಕು, ಗೊತ್ತಿಲ್ಲ ಅಂದ್ರೆ ಎದಕ್ಕೆ ಅಧಿಕಾರಕ್ಕೆ ಬರ್ಬೇಕು. ಈ ಉನ್ನತ ಯಾರು ಮಧು ಬಂಗಾರಪ್ಪ ಹೇಳ್ತಾರೆ, ನಾನು 24,000 ಕರ್ತೀನಿ, 25,000 ಕರ್ತೀನಿ, ಬರೇ ಇದು ಏನು ಒಳ ಮೀಸಲಾತಿ ಮುಗಿದ ತಕ್ಷಣ ಹಿಂಗ್ ಬಂದ್ ರೇಟಲ್ಲಿ ಹಿಂಗ್ ಸಹಿ ಮಾಡಿಬಿಡ್ತೀನಿ, ನಾನು ಹಿಂಗ್ ಸಹಿ ಮಾಡಿಬಿಡ್ತೀನಿ. ಏನ್ ಸಹಿ ಮಾಡ್ತಾರೆ, 4 ವರ್ಷ ಆಯ್ತು ಇನ್ನು ಏನು ಶಿಕ್ಷಕರ ನೇಮಕಾತಿ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಎಲ್ಲಾ ಸ್ಕೂಲ್ಗಳು ಏನಾಗ್ತದೆ, ಕನ್ನಡ ಶಾಲೆಗಳು ಬಂದ್ ಆಗ್ತದೆ, ಯಾವ ತೆರಿತಾ ಇಲ್ಲ. 500 ಶಾಲೆ ತೆಗಿತೀನಿ ಅಂತಾರೆ, ಮತ್ತೆ ಶಿಕ್ಷಕರು ತುಂಬಿಕೊಂಡ್ರೆ ಆಮೇಲೆ ಶಾಲೆ ತೆಗೀರಿ. ಶಿಕ್ಷಕರು ಇರೋದೇ ಶಾಲೆ ಅಂತ ತೆಗಿತೀರಾ. ಏನ್ ಸಾಲ ಮಾಡಿ 5,000 ಸಾಲ ಮಾಡಿದೀನಿ, ಅದಕ್ಕೆ ಸಾಲ ಮಾಡಿದೀನಿ, ಫ್ರೀ ಬಸ್ಸಿಗೆ ಸಾಲ ಮಾಡಿದೀನಿ, ವಿದ್ಯಾರ್ಥಿಗಳಿಗೆ ಸಾಲ ಮಾಡಿ ಎಲ್ಲ ಸ್ಪರ್ಧಾರ್ಥಿಗಳು ಏನ್ ಮಾಡ್ತಾ ಇದಾರೆ, ತಂದೆ ತಾಯಿಗಳು ಎಲ್ಲೋ ದುಡ್ಕೊಂಡು ಎಲ್ಲೋ ಇದು ಮಾಡ್ತಿರ್ತಾರೆ, ಎಲ್ಲೋ ಕೊಡ್ತಿರ್ತಾರೆ. ಅವ್ರು ಅಲ್ಲಿ ಊರಲ್ಲಿ ಸಾಲ ಮಾಡ್ತಿರ್ತಾರೆ. ವಯೋಮಿತಿ ಹೆಚ್ಚಳ ಮಾಡ್ಲೇಬೇಕು. ಯಾಕಂದ್ರೆ 4-5 ವರ್ಷದಿಂದ ಕಾಲ್ಫಾರ್ಮ್ ಇಲ್ಲ. ಪೊಲೀಸರು ಏನಾಗ್ತದೆ, ಪೊಲೀಸ್ ಹುದ್ದೆಗಳ ಆಕಾಂಕ್ಷಿಗಳು ಏನಾಗ್ತದೆ, ನೇಣಿಗೆ ಶರಣಾಗ್ತಿದ್ದಾರೆ. ಯಾಕಂದ್ರೆ ವಯೋಮಿತಿ ಕಡಿಮೆ ಇರೋದ್ರಿಂದ ನಾವು ಅದರಿಂದ ವಂಚಿತರಾಗ್ತೀವಿ. ಎಲ್ಲ ಕ್ವಾಲಿಫಿಕೇಶನ್ ಇದ್ದು ಸಹ ನಾವೇನ್ ಮಾಡ್ತಾ ಇದೀವಿ, ಇದಾಗ್ತಾ ಇಲ್ಲ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ, ಮತ್ತೊಂದು ನೇಪಾಳ, ಮತ್ತೊಂದು ಶ್ರೀಲಂಕಾ ಬಿಡಬಾರ್ದು ಈ ಸರ್ಕಾರ. ಸರ್ಕಾರದ ವಿಳಂಬ ಧೋರಣೆ ಏನ್ಬೇಕಂದ್ರೆ ನಿಲ್ಬೇಕು. ಬಹಳ ದಿನದಿಂದ ಕಾಲ್ಫಾರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಳೆದ 4 ವರ್ಷ ಆಯ್ತು. ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಶಿಕ್ಷಕ ಇಲಾಖೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಏನು ಕಾಲ್ಫಾರ್ಮ್ ಸರಿಯಾಗಿ ಆಗ್ತಿಲ್ಲ. ಇಲ್ಲಿ ಧಾರವಾಡದಲ್ಲಿ, ವಿಜಯಪುರ ಅಥವಾ ಬೆಂಗಳೂರು ಬಹಳಷ್ಟು ವಿದ್ಯಾರ್ಥಿಗಳು ಬಡ ಹಿನ್ನೆಲೆ ಅಂತ ಉಳ್ಳ ವಿದ್ಯಾರ್ಥಿಗಳು ನೌಕರಿನ ತುಂಬಾ ಹೊಸ ಬಿಟ್ಟು ಉದ್ಯೋಗ ಸೃಷ್ಟಿ ಮಾಡ್ತಿರ್ತ ಸರ್ಕಾರ. ಇದ್ರ ನೌಕರಿನ 2,73,000 ಅವೇ ತುಂಬಾಗ್ಯಾರ. ಕರಿತೀನಿ ಅಂತೇಳಿ ಒಂದು ಒಳ ಮೀಸಲಾತಿ, ಈಗ ಜಾತಿ ಗಣತಿ ಹಂಗ್ ಮಾಡಿಸಿದ್ರೆ ಮತ್ತೆ 6 ತಿಂಗಳ ಮುಂದೆ ನಾವು ಬಸ್ಸಲ್ಲಿ ವಯಸ್ಸಾಗಿ ಸಾಕ. 3 ವರ್ಷ ಆಯ್ತು, ಯಾವುದೇ ನೋಟಿಫಿಕೇಶನ್ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಕಷ್ಟಪಟ್ಟು ತಿಂಗಳ 5,000 ಖರ್ಚು ಮಾಡ್ಕೊಂಡು ಸರ್ಕಾರ ಇದನ್ನು ಬೇಗ ಗಮನಿಸಿ ರಿಕ್ರೂಟ್ಮೆಂಟ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಹೊಲ್ದಾಗ ನೋಡಿದ್ರೆ ನಮ್ಮ ಅಪ್ಪರಿಗೆ ಎಲ್ಲರಿಗೂ ಇದು ಪೀಕ್ ಬರ್ತಾ ಇಲ್ಲ, ಅವ್ರು ಆತ್ಮಹತ್ಯೆ ಮಾಡ್ಕೊಳತ್ತಾರೆ. ಈಗ ನೋಡಿದ್ರೆ ಎಷ್ಟೋ ವಿದ್ಯಾರ್ಥಿಗಳು ತಂದೆ ತಾಯಂದ್ರು ಕೃಷಿ ಮತ್ತು ಬಡತನದಿಂದ ಬಂದಾರೆ. ಈಗ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಈಗ ನಾವು ನೇಮಕಾತಿ ಇಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಹಿಂಗ ಆತ್ಮಹತ್ಯೆ ಆತಂದ್ರೆ ನೀವು ಹಿಂಗೆ ನೋಡ್ತಾ ಇರಿ, ಇವರೆಲ್ಲ ಸ್ಥಿತಿ ಮಾಡ್ಕೊಂಡು ಹೋಗ್ತಾರೆ. ಸಂಪೂರ್ಣ ಯುವಕರ ಶಕ್ತಿ ನಾಶ ಆಗುತ್ತೆ. ಆಮೇಲೆ ನೀವೇನು ಮಾಡ್ಕೊತೀರಿ ಮಾಡ್ಕೋರಿ. ಸದ್ಯದ ಪರಿಸ್ಥಿತಿಯಲ್ಲಿ ನಾ ಏನು ಬೇಡ್ಕೊತೀನಿ ಅಂದರೆ, ಕಷ್ಟಪಟ್ಟು ಓದಿ ನಮ್ಮ ಪ್ರತಿಭೆಗೆ ತಕ್ಕಂಗೆ ನಮಗೆ ಒಂದು ಅವಕಾಶ ಕೊಡ್ರಿ. ನಾವು ಅದನ್ನು ಸಂಪೂರ್ಣವಾಗಿ ಪರೀಕ್ಷೆ ಬರೋದು ಪಾಸ್ ಆಗ್ತೀವಿ. ಮತ್ತೆ ನೋಡ್ರಿ, ಧಾರವಾಡಕ್ಕೆ ಬಂದು 5 ವರ್ಷ ಆಯ್ತ್ರಿ, ಯಾವುದೇ ನೇಮಕಾತಿ ಇಲ್ಲ. ಅವಾಗ 2019 ನೇಮಕಾತಿ ಅದು. ಇವ್ರ ಸರ್ಕಾರ ಬಂದದ ಕಾಂಗ್ರೆಸ್ ಸರ್ಕಾರ, ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರ ಬಂದ್ರು ಭಾರಿ ಚಲೋ, ಎಲ್ಲ ಜಾಬ್ ಕರಿತಾರ, ಹಂಗ್ ಕರಿತಾರ ಅಂತ ಭಾಳ ಹೋಪ್ ಇಟ್ಕೊಂಡಿದ್ವಿ. ಯಾವ್ದು ಏನು ಅದನ್ನ ಏನು 0% ಮಾಡಿಲ್ಲ ಇವರು.
ಅದ್ಯಾವುದೋ ಸ್ಕೀಮ್ಗಳು ಯೋಜನೆಗಳು ತಂದ್ಬಿಟ್ಟಾರ. ಆ ಯೋಜನೆಗಳ ಬದಲಾಗಿ ಇಲ್ಲೇ ಕೊಟ್ಟಿದ್ರೆ ಯಾವ್ದಾದ್ರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಲ್ಲ, ಏನಿಲ್ಲ. ಒಂದು ಶಾಲೆ ಮಾಸ್ಟರ್ಗಳನ್ನ ಕರೆದಿಲ್ಲ, ಯಾರನ್ನಿಲ್ಲ, ನೇಮಕಾತಿ ಇಲ್ಲ. ಒಂದು ಶಾಲೆಗೆ ನೇಮಕಾತಿ ಸರ್ ಇದ್ರೇನೆ ಒಂದು ದೇಶ ಏನೋ ಇದಾಗ್ತದಂತ. ಇದೇನು ಸರ್ಗಳು ಇರ್ಲಾರ್ದ ಹುಡುಗರು ಹೆಂಗ್ ಇದಾಗಬೇಕು, ಹೆಂಗ್ ಶಿಕ್ಷಣ ಅಂತ ಹೋಗ್ಬೇಕು. ಮೊದ್ಲು ಶಿಕ್ಷಣಕ್ಕೆ ಇದು ಒತ್ತು ಕೊಡ್ರಿ, ನಮ್ಗೆ ಜಾಬ್ ಕರೀರಿ ಅಂತ ಹೇಳ್ತೀವಿ. ಸರ್ಕಾರ ಇದು ಮಾಡಿ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಏನಂದ್ರೆ ಎಲ್ಲರೂ ವಯೋಮಿತಿ ಮೀರ್ತಾ ಇದೆ. ಶಿಕ್ಷಕರು ಏನಿಲ್ಲ ಅಂದ್ರು 1 ಲಕ್ಷಕ್ಕಿಂತ ಹೆಚ್ಚು ಎಲ್ಲಾ ಸ್ಕೂಲಲ್ಲಿ ಕಡಿಮೆ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕನ್ನಡ ಮಾತಾಡಕ್ ಬರ್ತಾ ಇಲ್ಲ ಹುಡುಗರಿಗೆ, ಅವ್ರಿಗೆ ಬರ್ಲಿಕ್ಕೆ ಬರ್ತಾ ಇಲ್ಲ. 8th ಸ್ಟ್ಯಾಂಡರ್ಡ್ ನಾನು ಗೆಸ್ಟ್ ಟೀಚರ್ ಮಾಡಿದ್ದೀನಿ, ಅವ್ರಿಗೆ ಏನು ಬರ್ಲಿಕ್ಕೆ ಬರ್ತಾ ಇಲ್ಲ ಅಂತ ಈ ಭ್ರಷ್ಟಾಚಾರ ಸರ್ಕಾರದ ವಿರುದ್ಧ ಎಲ್ಲರೂ ಧ್ವನಿ ಎತ್ತಿಂದು ಹೋರಾಟ ಮಾಡ್ತಿದ್ದಾರೆ ನಮ್ಮ ಧಾರವಾಡದಲ್ಲಿ. ಅದಕ್ಕಾಗಿ ಒಳ್ಳೆ ಕ್ವಾಲಿಫೈ ಇರುವಂತ ಕೆಸೆಟ್, TET ಕ್ವಾಲಿಫೈ ಇರುವಂತ ಎಲ್ಲಾ ಆಸ್ಪಿರೆಂಟ್ಸ್ ಗಳನ್ನ ನೇಮಕಾತಿ ಮಾಡಿಕೊಂಡು ಒಳ್ಳೆ ಶಿಕ್ಷಣ ವ್ಯವಸ್ಥೆ ನೀಡಿದ್ದೆ. ಆದಲ್ಲಿ ಇಂತಹ ಹೋರಾಟಗಳು ಮುಂದೆ ನಡೆಯುವುದಿಲ್ಲ, ವ್ಯವಸ್ಥಿತವಾಗಿ ಸರ್ಕಾರ ನಡೀತದ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಿಲ್ಲ, ನಮ್ಮ ಗೃಹ ಸಚಿವರು ಮತ್ತು ಶಿಕ್ಷಣ ಸಚಿವರಾದಂತವರು ಈ ಯಾರು ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೇಮಕಾತಿ ಮಾಡ್ಕೋಬೇಕು ಮತ್ತು ಒಳ್ಳೆ ಶಿಕ್ಷಕರು ಮತ್ತು ಸುಧಾಕರ್ ಅವರು ಕ್ವಾಲಿಫೈ ಇರತಕ್ಕಂಥ UGC ಕ್ವಾಲಿಫೈ ಇರತಕ್ಕಂಥ ಅರ್ಹತೆ ಇರತಕ್ಕಂಥ ಲೆಕ್ಚರರ್ಗಳನ್ನ ನೇಮಕಾತಿ ಮಾಡ್ಕೋಬೇಕು. ಯಾಕಂದ್ರೆ ಅವರು ಒಳ್ಳೆ ಶಿಕ್ಷಣ ಇರ್ತಾರೆ. ಅವರು ಕೆಸೆಟ್ ಸುಮ್ಮನೆ ಪಾಸ್ ಆಗಿರೋದಿಲ್ಲ. UGC ಮತ್ತು ಕೆಸೆಟ್ ಸೆಂಟ್ರಲ್ ನೆಟ್ ಮತ್ತು ಸೆಟ್ ಪಾಸ್ ಆಗಿ ಅವ್ರು ಬಂದಿರ್ತಾರೆ ಅಂದ್ರೆ ಅವ್ರು ಒಳ್ಳೆ ನಾಲೆಜ್ ಇದ್ರೆ ಬಂದಿರ್ತಾರೆ. ಇಲ್ಲಾಂದ್ರೆ ವಿತೌಟ್ ನಾಲೆಜ್ ಯಾರು ಪಾಸ್ ಆಗಿರೋದಿಲ್ಲ. ಸೊ ಅವ್ರಿಗೆ ಅವಕಾಶ ಕೊಡ್ಬೇಕಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೋತೀನಿ. ಬಂದು 3 ವರ್ಷ ಆಯ್ತು, ಯಾವುದೇ ನೋಟಿಫಿಕೇಶನ್ ಇಲ್ಲ, KSRP ಇಲ್ಲ, ಶಿಕ್ಷಕರ ನೇಮಕಾತಿ ಇಲ್ಲ. ಬರೀ ನೋಟಿಫಿಕೇಶನ್ ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಯಾವಾಗಾದ್ರೂ ಒಂದು ನಿರ್ದಿಷ್ಟವಾದ ಡೇಟ್ ಅನ್ನು ಕೊಡ್ರಿ. ಎಲ್ಲಾ ಯುವಕರ ಏಜ್ ಅನ್ನ ಮೀರಿ ಹೋಗ್ತಿದೆ. ದಯವಿಟ್ಟು ಇದನ್ನು ನಮ್ಮ ಕೂಗಂತ ತಿಳ್ಕೊಂಡು ನೇಮಕಾತಿಯನ್ನು ಜಲ್ದಿ ಮಾಡಂತೇಳಿ ಗೃಹ ಸಚಿವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಸರ್ ವಯೋಮಿತಿ ಸಂಬಂಧ ಏನ್ ಹೇಳ್ತೀರಾ? ಸರ್ ನೋಡ್ರಿ, 2019 KSRP ಲಾಸ್ಟ್ ಕಾಲ್ಫರ್ಮ್ ಆಗಿದ್ದು. ಎಲ್ಲರೂ 5 ವರ್ಷ 6 ವರ್ಷ ಆಯ್ತು ಇಲ್ಲಿ ಧಾರವಾಡಕ್ಕೆ ಬಂದು, ಯಾವುದೇ ರೀತಿಯ ನೋಟಿಫಿಕೇಶನ್ ಇಲ್ಲ. ಹಂಗಾಗಿ ಅವ್ರ ಏಜ್ ಡಿಬಾರ್ ಆಗೈತಿ. ಅದಕ್ಕೋಸ್ಕರ ಏಜ್ ಅನ್ನ ಹೆಚ್ಚಿಗೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ 5 ವರ್ಷ ಕಂಪಲ್ಸರಿ ಮಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ, ವಿನಂತಿಯಿಂದ ಕೇಳ್ಕೊಳ್ತೀವಿ. ಇದು ಇನ್ನೊಂದು ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಯಾವುದೇ ಭರವಸೆ ಕೊಡೋದಲ್ಲ. ನಿರ್ದಿಷ್ಟವಾದ ದಿನಾಂಕವನ್ನು ಕೊಡ್ಲೇಬೇಕು. ನೀವು ಬರೀ ಕೊಟ್ಕೊಂತ ಆಸೆ ಭಾವ ಕೊಟ್ಕೊಂತ ಹೋಗೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳೋದು. ಮತ್ತೆ ನಾವು ಮೇನ್ ಹೋರಾಟ ಏನಪ್ಪಾ ಅಂದ್ರೆ ಇದು ನೇಮಕಾತಿ ಕರೀಲೇಬೇಕು. ಯಾವ್ದು ಸ್ಕ್ಯಾಮ್ ನಡಿಬಾರ್ದು. ಮೇನ್ ಫಸ್ಟ್ ಆಫ್ ಆಲ್ ಹೇಳೋದಂದ್ರೆ ಸ್ಕ್ಯಾಮ್ ಆಗಬಾರ್ದು. ಈ 545 ಸ್ಕ್ಯಾಮ್ ಆಯ್ತು, ಮತ್ತೆ ಮಾಡಿದ್ರು. ಇನ್ನೊಂದು ಏನಪ್ಪಾ ಅಂದ್ರೆ ಎಕ್ಸಾಮ್ ಪೇಪರ್ ಅಲ್ಲಿ ಪರಿಶುದ್ಧವಾದ ಕರೆಕ್ಟ್ ಆದ ಕ್ವಶನ್ ಪೇಪರ್ ಇರ್ಬೇಕು. ಯಾವುದೇ ಸ್ಪೆಲ್ಲಿಂಗ್ ವರ್ಡ್ ತಪ್ಪಿರಬಾರ್ದು. ಈ ಗೌರ್ಮೆಂಟ್ ಹೇಳೋದು ಅದೇ ರೀತಿಯಾದಂತ ಇಲ್ಲಿ ಪ್ರತಿ ತಿಂಗಳು ನಮ್ದು ಖರ್ಚು 5,000 ಬರುತ್ತೆ. ನಮ್ಮ ಮನೆಯಲ್ಲಿ ತಂದೆ ತಾಯಿ ಹಾಕ್ಬೇಕಂದ್ರೆ ದುಡ್ಡು ಹಾಕ್ಬೇಕು. ಅದೇ ರೀತಿ ನಾವು ಇಲ್ಲಿ ಕಷ್ಟಪಟ್ಟು 1 ವರ್ಷ 2 ವರ್ಷ ಇದ್ದು ಏಜ್ ರಿಲೆಕ್ಷನ್ ಮಾಡ್ಕೊಂಡು ಸರ್ಕಾರ ಬರೀ ಕರಿತಾ ಇದೀನಿ ಅಂತ ಗ್ಯಾರಂಟಿ ಕೊಡ್ಕೊತೋದ್ರೆ ನಾವು ಇಲ್ಲೇ ನಮ್ಮ ಏಜು ನಮ್ಮ ಲೈಫೇ ಇಲ್ಲೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಜಲ್ದಿ ನೇಮಕಾತಿ ಮಾಡಿ ಯುವಕರನ್ನ ಪ್ರೋತ್ಸಾಹಿಸಿ. ಸುಮ್ನೆ ಈ ಸಮಾಜದಾಗ ಇವರು ಏನು ಹೋರಾಟ ಮಾಡ್ತಾರ ಆಮೇಲೆ ಸುಮ್ಮಾಕಾರ ಅಂತ ನೀವು ಕಡೆಗಣಿಸಿದ್ರೆ ಇದೇ ರೀತಿ ಮುಂದುವರೆದ್ರೆ ಯುವಕರು ತಾಳ್ಮೆಯಿಂದ ಇದ್ದು ಸಾಕಾಗೈತಿ. ಇನ್ಮೇಲೆ ಉಗ್ರ ಹೋರಾಟ ಏನ್ ಮಾಡ್ತಾರ ಗೊತ್ತಿಲ್ಲ. ಸರ್ಕಾರ ಎಚ್ಚೆತ್ಕೋಬೇಕು ಮತ್ತೆ ನಮ್ಮ ಕಡೆ ಗಮನ ಕೊಡಬೇಕು. ಸುಮ್ನೆ ಒಂದು ಹೇಳಿಕೆ ಕೊಟ್ಟು ಇವತ್ತು ಮಾಡ್ತೀವಿ ಅಂತೇಳಿ ಟಿವಿಯಾಗ ಇದು ಮಾಡಿದ್ರೆ ಆಗೋದಿಲ್ಲ. ಕರೆಕ್ಟಾಗಿ ನೀವು ಏನು ಹೇಳಿಕೆ ಕೊಡಬೇಕು, ಅದನ್ನ ಏಜ್ ಹೆಚ್ಚಿಗೆ ಮಾಡೋದು ಆಗಲಿ ಅಥವಾ ನೋಟಿಫಿಕೇಶನ್ ಆಗಲಿ ಸರಿಯಾದ ಇದು ಅವರು ಮಾತಾಡಬೇಕಾಗ ಬರುತ್ತೆ. ಸುಮ್ಮನೆ ವಿಧಾನಸೌಧದಾಗ ಅಲ್ಲಿ ಒಂದು ಮಾತು ಹೇಳಿ ಆಮೇಲೆ ಸುಮ್ ಕುಂತ್ರ ಅಲ್ಲ. ಕರೆಕ್ಟಾಗಿ ಇದು ಮಾಡ್ಬೇಕು. ನೋಟಿಫಿಕೇಶನ್ ಆಗಲಿ ಅಥವಾ ಏಜ್ ಹೆಚ್ಚಿಗೆ ಮಾಡೋದಾಗಲಿ ಸರ್ಕಾರ ಸರಿಯಾದ ಹೇಳಿಕೆ ಕೊಡ್ಬೇಕಿದೆ. ಇಲ್ಲಾಂದ್ರೆ ನಾವು ಯುವಕರ ತಾಳ್ಮೆ ಮುಗಿದೋಗೈತಿ. ಈಗ ನಮಗೆ ಈ ಕಡೆ ಪ್ರೈವೇಟೇ ಇಲ್ಲ, ಈ ಕಡೆ ಗೌರ್ಮೆಂಟೇ ಇಲ್ಲ. 3 ವರ್ಷ ಓದಿ ಈಗ 3, 4, 5 ವರ್ಷ ಓದಿ ಸುಮ್ಮನೆ ಮನೆಗೆ ಹೋಗಿ ಕುತ್ಕೊಳೋದು ಆಗೋದಿಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ಬೇಕಿದೆ. ಯುವಕರದ ಒಂದು ಏನೋ ಮಾಡ್ತಾರೆ ಇವರು, ಸುಮ್ಮನೆ ಮನೆಗೆ ಹೋಗ್ತಾರ ಅಂತ ಹೇಳೋದು ಆಗಲ್ಲ. ಕೇವಲ ಆರಂಭ ಅಷ್ಟೇ. ಈಗ ಧಾರವಾಡದಲ್ಲಿ ಆಗಿದೆ, ಮುಂದೊಂದು ದಿನ ಬಿಜಾಪುರ, ಪ್ರತಿಯೊಂದು ಜಿಲ್ಲಾದಲ್ಲಿ ಇಂಥ ಉಗ್ರವಾದ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೇವೆ. ಈಗ ನೇಪಾಳ ಆಗಿದೆ, ಅಫ್ಘಾನಿಸ್ತಾನ ಆಗಿದೆ, ನೆಕ್ಸ್ಟ್ ಭಾರತ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಖಡಕ್ ಆದ ಎಚ್ಚರಿಕೆ ಎಲ್ಲರಿಗೂ ಹೇಳ್ತಿದ್ದೇನೆ. ಅಲ್ಲಿ MP MLಗಳು ಹೇಗೆ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಹಾಗೆ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಯುವಕರ ತಾಳ್ಮೆ ಪರಿಸ್ಥಿತಿಯನ್ನು ಯಾರು ಚೆಕ್ ಮಾಡಬೇಡಿ. ಈಗ 3 ವರ್ಷ ಆಯ್ತು, 4 ವರ್ಷ ಆಯ್ತು, ಕಾದು ಸಾಕಾಗಿದೆ. ಈಗ ಏನಾರ ಯುವಕರ ಶಕ್ತಿ ಅಂತದಂದ್ರೆ ಇಲ್ಲಿ ಒಬ್ರು ರಾಜಕಾರಣಿ ಯಾರು ಉಳಿಯೋದಿಲ್ಲ. ಹಾಗಾಗಿ ಈಗ ಆರಂಭ ಅಷ್ಟೇ. ಈಗ ತಕ್ಷಣವೇ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಯಾವುದೇ ನೇಮಕಾತಿ ವಿಳಂಬ ಮಾಡದೆ ಎಲ್ಲ ನೇಮಕಾತಿಗಳನ್ನು
ಸರಿಯಾಗಿ ಮಾಡಿ ಯಾವುದೇ ರೀತಿ ಭ್ರಷ್ಟಾಚಾರ ಮಾಡದೆ ಪ್ರತಿಯೊಂದು ನೇಮಕಾತಿಯನ್ನು ಹಂತ ಹಂತವಾಗಿ ತುಂಬಿಸಬೇಕಂತ ನಾನು ಕೋರಿಕೆ ಮಾಡ್ತಿದ್ದೇನೆ. ಈಗ ಅಷ್ಟೇ ಕೋರಿಕೆ ಅಷ್ಟೇ. ಆಮೇಲೆ ನೇಪಾಳದಂಗೆ ನಮ್ಮ ಕರ್ನಾಟಕದಲ್ಲಿ ಆಗದಂತೆ ನೀವು ನೋಡ್ಕೊರಿ. ಆಮೇಲೆ ಮುಂದೊಂದು ದಿನ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಇದೊಂದು ಎಚ್ಚರಿಕೆ ಕೊಡ್ತಿದ್ದೀನಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಗೌರ್ಮೆಂಟ್ ಸರ್ಕಾರ ಈ ಸದ್ಯ ನೇಮಕಾತಿಗೆ ವಯಸ್ಸು 33 ಮತ್ತೆ ಜನರಲ್ಗೆ 30 ಮಾಡಿದ್ರು. ಅದು ಬಿಟ್ಟು PC-ಗೆ ಏಜು ಹೆಚ್ಚಿಗೆ ಮಾಡ್ತಾ ಇಲ್ಲ, ನೇಮಕಾತಿನೂ ಮಾಡ್ತಾ ಇಲ್ಲ. ಯುವಕರ ಕಟ್ಟೆ ಹೊಡೆದು ಹೋಗಿದೆ. ಇಲ್ಲಿ ನೇಮಕಾತಿ ಸಾಲ ಮಾಡ್ಕೊಂಬಂದು ಧಾರವಾಡದಾಗ ಹುಡುಗರು ಓದ್ತಾ ಇದಾರೆ. ಈ ನನ್ನ ಮಕ್ಕಳು ಆರಾಮ ಅವ್ರ ಪೇಮೆಂಟ್ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ, ಸದಾ ಆರಾಮ್ ಎಸಿದಾಗ ಕುತ್ಕೊಂಡಿದ್ದಾರೆ. ಹುಡುಗರು ಕೋಲಾರ ಯಾರು? ಈ ನನ್ನ ಮಕ್ಕಳು ಬರೀ ಸ್ಟೇಟ್ಮೆಂಟ್ ಕೊಡ್ತಾರೆ, 3 ತಿಂಗಳು 6 ತಿಂಗಳು ನೇಮಕಾತಿ ಮಾಡ್ತೈತೆ, ಒಳ ಮೀಸತಿ ಜಾತಿನ ಸಮೀಕ್ಷೆ ಮಾಡೋ ಬದಲು ಅವ್ರದ್ದು ಪೇಮೆಂಟ್ ಇದೆಲ್ಲ ಮಾಡ್ಕೊಳ್ಳಿ. ನನ್ನ ಮಕ್ಕಳು ಈ ನೇಮಕಾತಿ ಮಾಡ ಅಂತಂದ್ರೆ ಬರೀ ಇಂಥ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಹುಡುಗರು ಬದುಕಿದ ಆಟ ಆಡ್ತಾ ಇದಾರೆ. ಅತಿ ಶೀಘ್ರ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿ ಹುಡುಗರು ಇನ್ನೇ ಒಂದು ಆತ್ಮಹತ್ಯೆ ಮಾಡ್ಕೊಂಡಾರೆ. ಏನ್ ಕೇಳಿದ್ರೆ ಏನೂ ಗೊತ್ತಿಲ್ಲ. ಈ ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಅನ್ನು ಯುವಕರ ಜೀವನದಾಗ ಆಟ ಆಡ್ತಾ ಇದಾರೆ. ಬೇಗ ನೇಮಕಾತಿ ಮಾಡ್ಬೇಕು, ಏಜ್ ಹೆಚ್ಚು ಮಾಡಿ ರಿಕ್ರೂಟ್ಮೆಂಟ್ ಆದಷ್ಟು ಹೊಡಬೇಕು. ಇದು ನಮ್ಮ ವಿದ್ಯಾರ್ಥಿಗಳ ಎಲ್ಲರ ಬೇಡಿಕೆ. ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ಇಲ್ಲ ಸರ್ಕಾರ ಹೆಂಗಿರೋದು. ಸರ್ಕಾರ ಬಂದು ಬಹಳ ವರ್ಷ ಆಯ್ತು, ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಬರೀ ಪದೇ ಮನ್ಸು ಬಂದ ಸಂಖ್ಯೆ ಹೇಳ್ಕೊಂತ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಬಹಳ ಕಷ್ಟ ಆಗತ್ತೆ ನಮ್ಗೆ. ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿ ವಯೋಮಿತಿ ಜಾಸ್ತಿ ಮಾಡ್ಬೇಕಾಗಿ ವಿನಂತಿ ಮಾಡ್ಕೊತೀವಿ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲಾ ಮಹಿಳಾ ಸ್ಪರ್ಧಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ. ಈ ಸ್ಪರ್ಧಾರ್ಥಿಗಳ ಕೇವಲ ಹುಡುಗರಷ್ಟೇ ಅಲ್ಲ, ಪ್ರತಿಯೊಬ್ಬ ಮಹಿಳಾ ಸ್ಪರ್ಧಾರ್ಥಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದಾರೆ. ಮಹಿಳೆಯರಲ್ಲಿ ಇರ್ತಕ್ಕಂಥ ಆಕ್ರೋಶ ಅಷ್ಟಿಷ್ಟಲ್ಲ, ಮಹಿಳಾ ಆಕ್ರೋಶವನ್ನ 5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ. ಇವರು ವಯೋಮಿತಿನ ಹೆಚ್ಚಿಸ್ತಾ ಇಲ್ಲ, ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ನಾವಿಲ್ಲಿ ಕುತ್ಕೊಂಡು ಓದ್ತಾ ಇರೋದೇ ಆಗ್ತಿದೆ. ಅವ್ರೇನು ಮೆಜರ್ಸ್ ಏನು ತಗೊಳ್ತಾ ಇಲ್ಲ. ಹಾಗಾಗಿ ನಾವು ವಯೋಮಿತಿ ಹೆಚ್ಚಿಸಬೇಕು, ಮತ್ತೆ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಬೇಕು. ದಿನದಿಂದ ದಿನಕ್ಕೆ ಅತಿ ಶೀಘ್ರದಲ್ಲಿ ಅನ್ನೋ ತರ ಅತಿ ಶೀಘ್ರ ಅನ್ನೋದು ಎಷ್ಟು ದಿನ ಅನ್ನೋದು ಇನ್ನುವರೆಗೂ ಗೊತ್ತಾಗಿಲ್ಲ. ಅತಿ ಶೀಘ್ರ ಅಂದ್ರೆ ಅವ್ರ ಪ್ರಕಾರ ವರ್ಷಗಂಟ್ಲೆ ತಿಂಗಳು ದಿನ ಅನ್ನೋದು ಇನ್ನುವರೆಗೂ ಗೊತ್ತಾಗ್ತಿಲ್ಲ. ಅದನ್ನ ಅತಿ ಶೀಘ್ರ ಅಂತ ಯಾವಾಗ ಮುಗಿಸ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಎಷ್ಟೋ ಬಡ ವಿದ್ಯಾರ್ಥಿಗಳು ಬಂದಿರ್ತಾರೆ ಇಲ್ಲಿ, ಅವ್ರಿಗೆ ನ್ಯಾಯ ದೊರಕಿಸ್ಬೇಕು ಅನ್ನೋದೊಂದು ಹೋರಾಟ ಇದೊಂದು. ಎಷ್ಟೊಂದ್ ಜನ ಈ ವರ್ಷ ಕಂಟಿನ್ಯೂ 5-6 ಸೂಸೈಡ್ ಅಟೆಂಪ್ಟ್ಸ್ ಆಗಿದಾವೆ. ಸರ್ಕಾರ ಯಾವುದೇ ತರ ಕ್ರಮ ಕೂಡ ತಗೊಂಡಿಲ್ಲ. ಅಂತ ಸರ್ಕಾರ ನಮಗೆ ಯಾಕೆ ಬೇಕು? ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ರಕ್ತ ದೋಪಡಿ ಆಗ್ತಿರೋದು ನಮ್ ದುರದೃಷ್ಟವಶ. ಸರ್ 5 ವರ್ಷದಿಂದ ನೇಮಕಾತಿ ಏನು PSI ಏನು ನೋಟಿಫಿಕೇಶನ್ ಆಗ್ತಾ ಇಲ್ಲ ಸರ್. ಎಲ್ಲರದು ಆಲ್ರೆಡಿ ಏಜ್ ಅದು ಮುಗ್ದಿದೆ. ಅದಕ್ಕೆ ಏಜ್ ಅನ್ನು ಹೆಚ್ಚಿಗೆ ಮಾಡಬೇಕು ಅಂತ ನೇಮಕಾತಿನ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ಹಾಗೆ ಟೀಚರ್ ನೇಮಕಾತಿ ಮಾಡ್ತೀನಿ ಅಂತಿದ್ದಾರೆ, ಇನ್ನು ಮಾಡುವಲ್ಲಾಗ್ಯಾರ. ಅದು ಸಂಬಂಧ ದೊಡ್ಡ ಪ್ರತಿಭಟನೆ ಸರ್. ಹಿಂಗೆ ಮುಂದೂಡಿದ್ರೆ ಯಾರು ಪಾಪಿಂದ ಓದಿ ಏನು ಜಾಬ್ ತಗೊಳಕ್ ಆಗಂಗಿಲ್ಲ. ಎಲ್ಲರೂ ಏಜ್ ಮುಗೀತದೆ, ಅದಕ್ಕೆ ನಾವೇ ಪ್ರತಿಭಟನೆ ಮಾಡತ್ತೀವಿ. ಇದು ಸರ್ಕಾರ ಗೊತ್ತಾಗಬೇಕು, ಇಲ್ಲೊಂದು ಇದಕ್ಕೆ ದೊಡ್ಡ ಪ್ರತಿಭಟನೆ ಮಾಡಲ್ಲ. ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಿ. ಈ ಒಂದು ಹೋರಾಟ ನಿಲ್ಬೇಕು ಅಂತಂದ್ರೆ, ನೀವು ಹೋರಾಟ ನಿಲ್ಬೇಕಂದ್ರೆ ನೀವು ವಯೋಮಿತಿ ಹೆಚ್ಚಿಗೆ ಮಾಡ್ಬೇಕು. ಏನಂದ್ರೆ PC ವಯೋಮಿತಿ 33 ವರ್ಷಕ್ಕೆ, PC ವಯೋಮಿತಿ SC ST OBC-ಗೆ 33 ವರ್ಷ, ಜನರಲ್ ಮೆರಿಟ್ಗೆ 30 ವರ್ಷ ಮಾಡಿ, ಮತ್ತೆ ಇತರ ಎಲ್ಲ ನೇಮಕಾತಿಗೆ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಿ ನೇಮಕಾತಿ ಪ್ರಾರಂಭ ಮಾಡದೆ ಈ ಹೋರಾಟ ನಿಲ್ಲಿಸ್ತೀವಿ. ಇಲ್ಲ ಅಂದ್ರೆ ನನ್ನ ಪ್ರಾಣ ಕೊಟ್ಟಾದ್ರು ನಾವು ನಮ್ಮ ನ್ಯಾಯ ಈ ಹೋರಾಟ ನಿಲ್ಲಿಸಬೇಕು ಅಂತಂದ್ರೆ ನಮ್ಮ ಬೇಡಿಕೆ ಈಡೇರಿಸಬೇಕು. ಇಲ್ಲ ಅಂತಂದ್ರೆ ನಮ್ಮ ಪ್ರಾಣ ಕೊಟ್ಟಾದ್ರೂ ನಮ್ಮ ಬೇಡಿಕೆ ಈಡೇರಿಸ್ಕೊಂತೀವಿ.
ಬಹಳ ಹೆಚ್ಚಿಸಕತ್ತದೆ. ನಾವು ತುಂಬಾ ನೋವಲ್ಲಿದ್ದೇವೆ. ತುಂಬಾ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಎಷ್ಟೋ ಯುವಕರು. ನಮಗೆ ನ್ಯಾಯ ಬೇಕು. ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ. ನಮಗೆ ನ್ಯಾಯ ಬೇಕೇ ಬೇಕು. ನಾವು ತುಂಬಾ ನೋವಲ್ಲಿದ್ದೇವೆ. ಸರ್ಕಾರ ನಮಗೆ ಎಲ್ಲರಿಗೂ ತುಂಬಾ ಅನ್ಯಾಯ ಮಾಡ್ತಾ ಇದೆ ಸರ್. ತುಂಬಾ ಅನ್ಯಾಯ ಮಾಡ್ತಾ ಇದೆ. ಇವಾಗ ಪೊಲೀಸ್ ಇಂಟರ್ವ್ಯೂಗೆ 6 ತಿಂಗಳು ಮತ್ತೆ ನೆಕ್ಸ್ಟ್ ಇದು ಹಾಕಿದ್ದಾರೆ. ಈಗ ಏಜ್ ಲಿಮಿಟ್ ಆದ್ರೆ ನಾವೇನ್ ಮನೇಲಿ ಕುಂತ ಇದು ಮಾಡೋಣ, ವರ್ಷಾನ್ಗಟ್ಲೆ ಓದಿ ಅವ್ರಿಗೆ ಇವಾಗ ಪೋಸ್ಟ್ ಇದು ಮಾಡ್ಲಿಕ್ಕೆ ಅನುಮತಿ ಬೇಕು. ಈಗಾಗಲೇ ಕಳೆದ 4-5 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಕ್ಕೆ ಕಿವಿ ಮಂದಾಗಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈಗ ದಿನದಿಂದ ದಿನಕ್ಕೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಸರ್ಕಾರ ದಿನದಿಂದ ದಿನಕ್ಕೆ ಒಂದೊಂದು ಕುಂಟು ನೆಪಗಳನ್ನು ಹೇಳಿಕೊಳ್ಳುತ್ತಾ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಂದೂಡ್ತಾ ಇದೆ. ಹಾಗೆ ವಯೋಮಿತಿಯನ್ನು ಹೆಚ್ಚು ಮಾಡಬೇಕು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ವಿದ್ಯಾರ್ಥಿಗಳ ಒಂದು ನೋವಿನ ಕೂಗನ್ನ ಮುಟ್ಟಿಸುವಂತ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಸರ್ಕಾರಕ್ಕೆ ಇವತ್ತು ನಮ್ಮ ಮೌನ ಹೋರಾಟ ಮುಂದುವರೆದ ಆ ನೇಪಾಳ ಮಾದರಿ ಉಗ್ರ ಹೋರಾಟಕ್ಕೆ ಸಾಕ್ಷಿಯಾಗಿದೆ. ಅದಕ್ಕೆ ಮುನ್ನಡೆ ಬರೆಯುವಂತ ಒಂದು ಇವತ್ತು ಕಾರ್ಯ ಧಾರವಾಡದ ವಿದ್ಯಾರ್ಥಿಗಳ ಬಳಗದಿಂದ ನಡೀತಾ ಇದೆ ಅನ್ನೋದಕ್ಕೆ ಇವತ್ತು ಇಲ್ಲಿ ಸೇರಿರ್ತಕ್ಕಂತ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಬೆಂಬಲದ ಸಾಕ್ಷಿ ಅಂತ ಹೇಳ್ತೇವೆ. ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ, ನೀವೆಲ್ಲಾ ಭಾಗ್ಯಗಳನ್ನು ಕೊಡುವುದರ ಜೊತೆಗೆ ಉದ್ಯೋಗದ ಭಾಗ್ಯವನ್ನು ಕೊಡಬೇಕು ಅನ್ನೋದೇ ನನ್ನ ಒಂದು ಬೇಡಿಕೆ. ಇದು ನನ್ನ ಕರ್ನಾಟಕ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳ ಬೇಡಿಕೆ ಕೂಡ ಆಗಿರುತ್ತದೆ ಅಂತೇಳಿ ನಾ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತು ನೀವು ಎಲ್ಲ ಜನಪರ ಮುಖ್ಯಮಂತ್ರಿ ಅಂತ ಆಗಿದ್ದೀರಾ. ಇವತ್ತು ಗ್ರಾಮೀಣ ಭಾಗಕ್ಕೆ ತಲುಪಿದಂತ ಮುಖ್ಯಮಂತ್ರಿ ಆಗಿದ್ದೀರಾ. ಹಾಗೆ ಇವತ್ತಾಕೆ ನಿಮಗ ವಿದ್ಯಾರ್ಥಿಗಳ ನೋವು ಅರ್ಥ ಆಗ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಆದಷ್ಟು ಬೇಗ ನೇಮಕಾತಿಗಳನ್ನು ಆರಂಭಿಸಿ ವಯೋಮಿತಿಯನ್ನು ಹೆಚ್ಚಿಸಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಸ್, ಇದು ನನ್ನ ಕೂಗಷ್ಟೇ ಅಲ್ಲ, ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳ ಕೂಗು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಸ್, ಧನ್ಯವಾದಗಳು. ಕೆಸಿಡಿ ಗ್ರೌಂಡ್ನಲ್ಲಿ ಸ್ಪರ್ಧಾರ್ಥಿಗಳ ಆಕ್ರೋಶ ನೋಡಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಲಕ್ಷಾಂತರ ಸಂಖ್ಯೆಗಳ ಸ್ಪರ್ಧಾರ್ಥಿಗಳ ನೋವು, ಇವರ ಆಕ್ರೋಶ ಅಷ್ಟಿಷ್ಟಲ್ಲ. ಇವ್ರಿಗೆ ಏನಾದರೂ ನಾವು ಬಿಟ್ಟರೆ ಇವಾಗ ಏನಪ್ಪಾ ಅಂದ್ರೆ ವಿಧಾನಸೌಧವನ್ನೇ ಮುತ್ತಿಗೆ ಹಾಕಿ ನಿಮ್ಮನ್ನ ನಿರ್ನಾಮ ಮಾಡೋದರಲ್ಲಿ ಮತ್ತೊಂದು ಮಾತಿಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಸ್ಪರ್ಧಾರ್ಥಿಗಳ ಏನಪ್ಪಾ ಅಂತ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲಾಂದ್ರೆ ಈ ಕರ್ನಾಟಕ ಇನ್ನೊಂದು ನೇಪಾಳ ಆಗೋದರಲ್ಲಿ ಮತ್ತೊಂದು ಮಾತಿಲ್ಲ ಅಂತ ಹೇಳ್ತೀನಿ. ಭ್ರಷ್ಟಾಚಾರ ಕಡಿಮೆ ಮಾಡಿ, ಸ್ಕ್ಯಾಮ್ಗಳನ್ನು ಕಡಿಮೆ ಮಾಡೋದರ ಮೂಲಕ ಎಲ್ಲರೂ ಮಹಿಳಾ ಸ್ಪರ್ಧಾರ್ಥಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ಪರ್ಧಾರ್ಥಿಗಳ ಸಂಖ್ಯೆ ಅಷ್ಟಿಷ್ಟಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ಪರ್ಧಾರ್ಥಿಗಳು ಅದರಲ್ಲಿ ಒಬ್ಬೊಬ್ಬರ ಆಕ್ರೋಶ ಅಲ್ಲದು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಕೆಸಿಡಿ ಗ್ರೌಂಡ್ ಹತ್ತಿರ ಈ ಸ್ಪರ್ಧಾರ್ಥಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಮಹಿಳಾ ಸ್ಪರ್ಧಾರ್ಥಿಗಳು ಕೂಡ ಈ ಒಂದು ಪ್ರತಿಭಟನೆ ಪಾದಯಾತ್ರೆಯಲ್ಲಿ ಶಾಂತಿಯುತವಾಗಿ ಪಾಲ್ಗೊಂಡಿದ್ದಾರೆ. ಈಗ ಪ್ರತಿಯೊಂದು ಈ ಸ್ಪರ್ಧಾತ್ಮಕ ಕೋಚಿಂಗ್ ಸೆಂಟರ್ಗಳಿದಾವೆ, ಅದರ ಮುಖ್ಯಸ್ಥರುಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಂದು ಮಹಿಳಾ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದಾರೆ. ಮತ್ತಂದ್ರೆ ಕೂಡಲೇ ರಾಜ್ಯ ಸರ್ಕಾರ ಎಲ್ಲ ಸ್ಪರ್ಧಾರ್ಥಿಗಳ ಒಂದು ಕೂಗಿಗೆ ಹೋಗೊಟ್ಟು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಯಾಕಂತಂದ್ರೆ ರಾಜ್ಯದಲ್ಲಿ ಬಹುತೇಕ ವಿದ್ಯಾರ್ಥಿಗಳು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಾಗಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಸಾವಿರಾರು ಸಂಖ್ಯೆ ಜನ ಸೇರಿದಾರ. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ಇದಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳ ಒಂದು ಕೂಗಿಗೆ ಕರೆ ಕೊಡಬೇಕಾಗಿ ತಮ್ಮಲ್ಲಿ ಕೋರಿಕೆ. ಹರೀಶ್ ಇಲ್ಲೇ ಅಷ್ಟು ಪೂರ ಬರ್ತಾ ಅಲ್ಲಿ ಮುಂದೋಡಲ್ಲಿ
ಹರಿಸಿ ಇಲ್ಲೇ ಇಲ್ಲ ಬಸ್ಸಾಗ. ಒಂದ್ಸಲ 5 ನಿಮಿಷ ಇಲ್ಲೇ ಇಲ್ಲ. ಟೈಮ್ ಸರಿ ರಿಕ್ವೈರ್ಮೆಂಟ್ ಆಗ್ಬೇಕು. ಎಷ್ಟೋ ವಿದ್ಯಾರ್ಥಿಗಳು ಸಾವನ್ನಪ್ಪುತ್ತಿದ್ದಾರೆ ಧಾರವಾಡದಲ್ಲಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಬಗ್ಗೆ ವಿಶೇಷವಾಗಿ ಹೇಳ್ತಾರ ವರ್ಷ ಆಯ್ತಾರ ರಿಕ್ವೈರ್ಮೆಂಟ್ ಮಾಡಬೇಕು. 3.5 ವರ್ಷ ಆಯ್ತು. ಸರ್ಕಾರದವ್ರು ಎಚ್ಚೆತ್ತುಕೊಳ್ಬೇಕು. ಆದಷ್ಟು ಬೇಗ ನೇಮಕಾತಿಯನ್ನು ಮಾಡಲೇಬೇಕಂತ ನಾವು ಈ ಮೂಲಕ ಹೇಳ್ತಾರ ಹೋರಾಟ ಮಾಡಲೇಬೇಕು. ಈ ಶಾಂತಿಯುತ ಹೋರಾಟ ಇಲ್ಲಾಂದ್ರೆ ಮುಂದೆ ಒಂದು ಕ್ರಾಂತಿ ಆಗಿರುತ್ತೆ. ಕ್ರಾಂತಿಯಾಗಿ ಹೋರಾಟ ಉಗ್ರವಾದ ಹೋರಾಟ ಮಾಡಿದ್ದೇವೆ. ಕ್ರಾಂತಿ ಮಾಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ದುಡ್ಡು ತಿಂತೀವಿ. ನಾವು ಯಾವುದೇ ರೀತಿ ಅಂತ ಬಿಟ್ಟಿ ಬಗ್ಗೆಗಳು ಏನು ಬೇಡ. ಉದ್ಯೋಗ ಕೊಡಿ. ನಾವು ಏನ್ ಕೇಳ್ತೀರಂದ್ರೆ ಉದ್ಯೋಗ ಅಷ್ಟೇ ಕೇಳ್ತೀವಿ. ನೀವು ಉದ್ಯೋಗ ನೇಮಕಾತಿ ಮಾಡಿ ನಾವು ಉದ್ಯೋಗ ಮಾಡ್ಕೊಂಡು ನಾವು ಬೇಡಿ. ಉದ್ಯೋಗ ಕೊಡಿ ಸರ್. ನಾವು ಯಾವ್ದು ಬಿಟ್ಟಿ ಬಗ್ಗೆ ಕೇಳ್ತಾ ಇಲ್ಲ. ದುಡಿಯಕ್ಕೆ ದೇವ್ರ ಶಕ್ತಿ ಕೊಡಿದ್ದಾನೆ. ದುಡ್ಡು ತಿಂತೀವಿ. ಇದೇ ನಾವು ವಿದ್ಯಾರ್ಥಿಗಳು ಮಾಡೋದು ಸರ್. 2.5 ವರ್ಷ ಆದ್ರೂ ಒಂದೇ ಒಂದು ನೇಮಕಾತಿ ಮಾಡಿಲ್ಲ. 4-5 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಆದ್ರಿಂದ ಎಲ್ಲ ವಯೋಮಿತಿ ಹೆಚ್ಚಿದೆ. ಅದಕ್ಕೆ ನಮಗೆ ವಯೋಮಿತಿ ಕೊಡ್ಬೇಕಾಗಿ ಅಂತ ಕೇಳ್ತಾ ಇದ್ವಿ. ಇಲ್ಲೆಲ್ಲ ಬಂದಿರೋದು ಅಕ್ಷರಸ್ಥರು, ಅನಕ್ಷರಸ್ಥರು ಅಲ್ಲ. ಇದನ್ನ ಫಸ್ಟ್ ಸರ್ಕಾರ ತಿಳ್ಕೋಬೇಕು. ಇದು ಶಾಂತಿಯುತ ಇದೆ. ಮುಂದೆ ಕ್ರಾಂತಿಯುತ ಮಾಡ್ಬೇಕಾಗುತ್ತೆ. ಸರ್ಕಾರಕ್ಕೆ ಈ ಮನೆಯಲ್ಲಿ ಹೇಳ್ತೇವೆ. ಈ ಜುಬ್ಲಿ ಸರ್ಕಲ್ ಮುತ್ತಿಗೆ ಹಾಕಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ಯಾವ ರೀತಿಯಾಗಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರ ಇಲ್ಲಿ ನೋಡ್ರಿ. ಈಗ ಧಾರವಾಡದ ಜುಬ್ಲಿ ಸರ್ಕಲ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದು ಸಂಗಿದ್ದಾರೆ. ಇಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಜುಬ್ಲಿ ಸರ್ಕಲ್ ಬಂದಾಗಿದೆ. ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸರ್ಕಲ್ ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂತ ನೀವು ದೃಶ್ಯದಲ್ಲಿ ನೋಡಬಹುದು. ಇದು ಸರ್ಕಾರಕ್ಕೆ ಮುಟ್ಟುತ್ತಾ ಇಲ್ವಾ ಅನ್ನೋದು ನಾವು ಕಾದು ಹೋಗಬೇಕು. ಯಾಕಂತಂದ್ರೆ ಈ ಕಡೆ ನೋಡ್ರಿ ಎಷ್ಟೆಲ್ಲ ಸ್ಪರ್ಧಾರ್ಥಿಗಳು ಈ ಜುಬ್ಲಿ ಸರ್ಕಲ್ ನ ಮುತ್ತಿಗೆ ಆಗಿರ್ತಕ್ಕಂಥದ್ದು. ಜುಬ್ಲಿ ಸರ್ಕಲ್ ಸಂಪೂರ್ಣವಾಗಿ ಬಂದು ಈ ಆಕ್ರೋಶ ಎದಕ್ಕಪ್ಪ ಅಂದ್ರೆ ಕೆಲವು ದಿನಗಳ ಹಿಂದೆ ಒಬ್ಬ ಸ್ಪರ್ಧಾರ್ಥಿ ಒಳ್ಳೆ ರೀತಿಯ ನೇಮಕಾತಿ ಆಗಿಲ್ಲ ಅಂತ ಹೇಳಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದು ಮತ್ತು ಬಹುತೇಕ ವಿದ್ಯಾರ್ಥಿಗಳು ವಯೋಮಿತಿಯನ್ನ ಕಳೆದುಕೊಂಡಿರ್ತಕ್ಕಂಥದ್ದು. ಆ ವಯೋಮಿತಿಯನ್ನು ಕಳೆದುಕೊಂಡಂತ ಸ್ಪರ್ಧಾರ್ಥಿಗಳು ಕೊನೆಗೆ ಆ ಸ್ಪರ್ಧಾರ್ಥಿ ಆತ್ಮಹತ್ಯೆಯನ್ನು ಖಂಡಿಸಿ ಮತ್ತು ಸಾಮಾನ್ಯ ವರ್ಗಕ್ಕೆ 30 ವರ್ಷ ಮತ್ತೊಂದು SC ST OBC ವರ್ಗಕ್ಕೆ 33 ವರ್ಷ ವಯೋಮಿತಿಯನ್ನು ಹೆಚ್ಚಿಸಬೇಕು. ಕೇವಲ 2 ವರ್ಷ ಒಂದೇ ಸಮಯಕ್ಕೆ ಅಷ್ಟೇ ಅಲ್ಲ, ಇದು ಖಾಯಂ ಆಗಿ ಮಾಡಬೇಕು. ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ನೇಮಕಾತಿಗಳು ಪ್ರತಿ ವರ್ಷ ಕ್ಯಾಲೆಂಡರ್ ನಿಯಮಿತ, UPSC ಆಧಾರಿತ ಮತ್ತು ಸೆಂಟ್ರಲ್ ಗೌರ್ಮೆಂಟ್ನ SSC ಆಧಾರಿತ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬೇಕು. ಮತ್ತು ಸರ್ಕಾರದಲ್ಲಿರ್ತಕ್ಕಂಥ 3 ಲಕ್ಷ ಏನಪ್ಪಾ ವೇಕೆನ್ಸಿಗಳು ಖಾಲಿ ಅದಾವ, ಅದನ್ನ ಆದಷ್ಟು ಬೇಗ ಏನಪ್ಪಾ ಲಕ್ಷಗಳ ಸಂಖ್ಯೆಯಲ್ಲಿ ಸ್ಪರ್ಧಾರ್ಥಿಗಳಿಗೆ ಅನುಮತಿ ಮಾಡಿಕೊಡ್ಬೇಕು ನೋಟಿಫಿಕೇಶನ್ ಹೊರಡಿಸಿರೋ ಮೂಲಕ ಅಂತ ಈ ಸ್ಪರ್ಧಾರ್ಥಿಗಳು ಈ ಜುಬ್ಲಿ ಸರ್ಕಲ್ ನ ಸಂಪೂರ್ಣವಾಗಿ ಮುತ್ತಿಗೆ ಹಾಕಿರ್ತಕ್ಕಂಥದ್ದು. ಎಲ್ಲಾ ಕಡೆಯಿಂದ 4 ಕಡೆಯಿಂದ ಸ್ಪರ್ಧಾರ್ಥಿಗಳು ಮುತ್ತಿಗೆ ಹಾಕಿದ್ದಾರೆ. ಈ ಕಡೆ ಸರ ಏನಿಲ್ರಿ, ಇವರ ಬಿಟ್ಟಿ ಭಾಗ್ಯಗಳು ಕೊಟ್ಟ, ನಮ್ಮ ಮಾವ ಬಿಟ್ಟಿ ಭಾಗ್ಯಗಳು ಕೊಟ್ಟ, ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡತ್ತಾರ. ಆ ಮಕ್ಕಳ ಅನ್ಯಾಯ ಯಾರು ಅವ್ರು ಬಿಟ್ಟಿ ಭಾಗ್ಯಗಳು ಬೇಡ ನಮಗ. ಇಲ್ಲ, ಒಂದು ಪಂಚಾಯತಿ ರೋಡ್ ಮಾಡಕ್ಕಾಗತ್ತಲ್ಲ ಇವರು. ಬಿಟ್ಟಿ ಭಾಗ್ಯಗಳು ನಮ್ಗೆ ಬೇಡ. ನಾವು ಕೇಳ್ತಾ ಇರೋದು ನ್ಯಾಯಯುತ ಹೋಗಿ ನಮಗೆ ನಾವು ಸರ್ಕಾರ ಹೋರಾಟ ಕೇಳ್ತೀವಿ, ಅದು ಕೊಡಬೇಕು. ಮತ್ತೇನಿಲ್ಲ, ವಯೋಮಿತಿ ಹೆಚ್ಚಿಸ್ಬೇಕು. ಇವ್ರ ಅಪ್ಪನ ಮನೆಗೆ ಹೆಚ್ಚಲ್ಲ, ಇವ್ರ ಐಫೋನ್ ತಗೊಂಡಲ್ಲ ವಿಧಾನಸಭೆದಾಗ ಕುಂಡಿರ್ತಾರ. ಮತ್ತೊಬ್ರು ಬಡ ಮಕ್ಕಳು ಹೆಂಗ್ ಮಾಡ್ಬೇಕು? ಬಿಟ್ಟಿ ಭಾಗ್ಯಗಳು ಬೇಡ. ಜಾತಿ ಒಳ ಮೀಸಲಾತಿ ಅಂತೇಳಿ 3 ತಿಂಗಳ ಗಟ್ಟಲೆ, 4 ತಿಂಗಳ ಗಟ್ಟಲೆ, 6 ತಿಂಗಳ ಗಟ್ಟಲೆ
ಮುಂದೆ ಬಂದಾರ ಹಂಗ ನ್ಯಾಯಯುತವಾಗಿ ಹುಡುಗರಿಗೆ ನ್ಯಾಯ ಕೊಡ್ಸಕ್ಕಾಗಂಗಿಲ್ಲ. ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಂತ ಹೇಳ್ರಿ, ನಾವು ಇಷ್ಟ ಹೇಳ್ತೀವಿ. ಆ ಬಿಜೆಪಿ ಅವ್ರಿಗೆ ಏನಾಗಂಗಿಲ್ಲ. ಇಲ್ಲಿ ಯುವಕರಿಗೆ ಮುಂದೆ ನೇಪಾಳ ಹೆಂಗಾಗೈತಲ್ಲ, ಮುಂದೆ ಯುವಕರಿಗೆ ಅಧಿಕಾರ ಚಲಾಯಿಸಕ್ಕೆ ಅವಕಾಶ ಮಾಡ್ಕೊಂಡಾರಣ. ಇತ್ತೀಚೆಗೆ ಒಂದ್ 2 ದಿನ ಮುಂಚಿತವಾಗಿ ಆತ್ಮಹತ್ಯೆಯನ್ನ ಇಲ್ಲ ನಮ್ಗೆ ಎಷ್ಟೋ ಬಡ ವಿದ್ಯಾರ್ಥಿ ಭವಿಷ್ಯ ಮಾಡತಾರಣ. ಇಷ್ಟೆಲ್ಲ ಸಿಕ್ಕಾಪಟ್ಟೆ ಪ್ರತಿಭಟನೆ ಮಾಡ್ತೇವಣ. ಇನ್ನು ಸಿಕ್ಕಾಪಟ್ಟೆ ಉಗ್ರ ಹೋರಾಟ ಮಾಡಬೇಕಿದೀವಣ. ಗೌರ್ಮೆಂಟ್ ಇತ್ತೀಚೆಗೆ ಆದಷ್ಟು ಬೇಗ ಮಾಡ್ಬೇಕು ನಮಗಣ. ಸರ್, ಕರ್ನಾಟಕದ ಅತ್ಯಂತ ಶ್ರೇಷ್ಠ ಅಯೋಗ್ಯ ಮತ್ತು ನಾಲಾಯಕ ಶಿಕ್ಷಣ ಸಚಿವ ಯಾರು ಇದ್ರು ಶ್ರೀಯುತ ಮಧು ಬಂಗಾರಪ್ಪನವರು. ಸರ್, ಅವ್ರು ಹೊಟ್ಟಿಗೆ ಹಣ ತಿನ್ನಲ್ಲ. ಸುಮಾರು 2 ವರ್ಷದಿಂದ 60 ಸುಳ್ಳುಗಳು ಹೇಳ್ತಾ ಇದ್ದಾರೆ ಸರ್ ಅವರು. ನೋಡಿ ಸರ್, ಈಗ ಹಪ್ತಾಪುರ ಬಾವಿ ಇದು ಕಾಟಿಂಗ್ ಸರ್. ಮಧು ಬಂಗಾರಪ್ಪ ತೊಲಗಬೇಕು, ಮಕ್ಕಳ ಭವಿಷ್ಯ ಉತ್ಪನ್ನ ಆಗ್ಬೇಕು ಸರ್. ಸರ್, ಇವ್ರು ಬಂದು ಈ ಸುಮಾರು 2 ವರ್ಷ 20,000 ಸರ್ ಒಂದ್ಸಲ. 2 ವರ್ಷದಲ್ಲಿ 14 ತಿಂಗಳು ಸರ್ ಇವ್ರು ಹೇಳ್ತಾ ಇದ್ದಾರೆ. ತಿಂಗಳಿಗೊಂದ್ಸಲ ಸರ್, ಬೆಳಗ್ಗೆ ಒಂದ್ಸಲ ನೋಟಿಫಿಕೇಶನ್ ಕೊಟ್ಟು ಹೇಳ್ತಾರೆ. 15ರಿಂದ 28,000 ಸರ್ ಇವ್ರು ಕೊಡ್ತಕ್ಕಂಥ ಒಂದೊಂದು ಸ್ಟೇಟ್ಮೆಂಟ್ ಸರ್ ಸುಳ್ಳು 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 ಸರ್. ಇವ್ರು ಶೀಘ್ರ ಅನ್ನೋ ಪದಕ್ಕೆ ಸತ್ಯಾನಾಶ. ಕರ್ನಾಟಕದ ಅತ್ಯಂತ ಶ್ರೇಷ್ಠ ಸುಳ್ಳುಗಾರ ಯಾರಾದಿದ್ರೆ ಶ್ರೀಯುತ ಮಧು ಬಂಗಾರಪ್ಪ ಸರ್. ಇವರಿಗೆ ಅವ್ರು ತಿನ್ನೋ ಹಣ್ಣಿನ ಮೇಲೆ ಸ್ವಲ್ಪ ಕರುಣೆ ಇದ್ರೆ ಸರ್, ಒಂದು ವಿಚಾರ ಹೇಳ್ತೀನಿ. ಗೌರ್ಮೆಂಟ್ ಸ್ಕೂಲಲ್ಲಿ ಯಾರಾದ್ರೂ ಕನ್ನಡ ಶಾಲೆ ವಿದ್ಯಾರ್ಥಿಗಳು ಇದ್ರು ಸರ್, ಕಂಪ್ಲೀಟ್ ಆಗಿ ಹಳ್ಳಿ ಮಕ್ಕಳು, ಬಡ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ ಸರ್. ಯಾವ MP MLA ಮಕ್ಕಳು ಶಾಲೆಯಲ್ಲಿ ಬರ್ತಾರಲ್ಲ ಸರ್, ಪ್ರತಿಯೊಬ್ಬರು MLA ಇದ್ರು. ಯಾಕೆ ಅಂದ್ರೆ ಅವರು ತಮ್ಮದೇ ಆದಂತ ಸಂಘಟನೆಗಳಿದಾವೆ ಸರ್, ಅವ್ರಿಗೆ ಶಿಕ್ಷಣ ಸಂಸ್ಥೆಗಳಿದಾವೆ ಸರ್ ಅವ್ರಿಗೆ. ಸೊ ಅವ್ರಿಗೆ ಬೇರೆ ಬೇಯಿಸ್ಕೊಳ್ಳಿಕ್ಕೆ ಅವರು ಕನ್ನಡ ಶಾಲೆಯನ್ನ ಕಂಪ್ಲೀಟ್ ಆಗಿ ಇದೊಂದು ಗೋಲ್ಮಾಲ್ ನಡೀತಾ ಇದೆ. ಸರ್ಕಾರಕ್ಕೆ ಒಂದೇ ಮಾತಲ್ಲಿ ಹೇಳ್ತಾರೆ ಸರ್, ಶ್ರೀಯುತ ಮಧು ಬಂಗಾರಪ್ಪನವ್ರೆ, ನೀವು ವಿಡಿಯೋ ನೋಡ್ತಾ ಇದ್ರೆ, ನೀವು ಹೊಟ್ಟೆಗೆ ಹಣ್ಣು ತಿಂತಾ ಇದ್ರೆ, ನೀವು ಯಾಕಂದ್ರೆ 23ಕ್ಕೆ ಮುಗಿದೊಳಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಶೀಘ್ರವಾಗಿ ನೀವು ಹುದ್ದೆಯನ್ನು ಭರ್ತಿ ಮಾಡದೇ ಇದ್ರೆ ಜಸ್ಟ್ ಪಿಕ್ ಅಪ್ पोस्टर सर, अभी पिक्चर बहुत बड़ा है. ಸರ್, ಧಾರವಾಡ ಇನ್ನೊಂದು ನೇಪಾಳ ಆಗಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೋಗ್ಬೇಡಿ ಸರ್. ಹೋರಾಟ ಇದನ್ನ ಸೂಕ್ಷ್ಮ ತಗೊಳ್ಳಿ ಸರ್. ಸರ್ಕಾರ ಒಂದು 3 ವರ್ಷ ಆಯ್ತು, ಯಾವುದೇ ನೋಟಿಫಿಕೇಶನ್ ಇಲ್ಲ. ಇವರು ಹೋದ ವರ್ಷದ ಸರ್ಕಾರದ ನೋಟಿಫಿಕೇಶನ್ ಅವ್ರು ಇದನ್ನೇ ಮುಂದೆ ಹಿಂದಿನ ನೋಡಿ ಅದಂತ ನೋಟಿಫಿಕೇಶನ್ ಅನ್ನು ಅವರು ಇದೇ ತರನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ ಕಾರಣ ಎಲ್ಲ ನಮ್ಮ ಈ ಕರ್ನಾಟಕ ಸರ್ಕಾರ ಆದಷ್ಟು ಕೂಡಲೇ ನೇಮಕಾತಿಯನ್ನು ಪ್ರಾರಂಭಿಸಬೇಕು ಮತ್ತು ವಯೋಮಿತಿಯನ್ನು ಎಲ್ಲ SC ST ಮತ್ತು OBC ಅವರಿಗೆ 33 ಮಾಡಬೇಕು, ಜನರಲ್ ಅವರಿಗೆ 30 ಮಾಡಬೇಕು. ಇದು ನಮ್ಮ ಎಲ್ಲ ಹೋರಾಟ. ಆದ ಕಾರಣ ಪರಮೇಶ್ವರೇ, ನೀವು ಅಂದಷ್ಟು ಸುಲಭ ಅಲ್ಲ. ನೀವು ಏನೋ ಇಷ್ಟ ನಾನು ಕೊಟ್ಟಿದ್ರಿ, ಇನ್ನ ಏನಾಗಲ್ಲ. ಇನ್ಮೇಲೆ ನಮ್ಮ ಆಟ ಶುರು ಆಗ್ತದೆ. ನಿಮ್ದು ಅತಿ ಶೀಘ್ರ ಇದಾಗಿಲ್ಲ. ಇನ್ನು ನೋಡಿ ಸಿದ್ದರಾಮಯ್ಯ ನೋಡಿ ಸರ್, ಸ್ವಲ್ಪ ಬಡವರು ನೋಡ್ರಿ, ಎಲ್ಲರೂ ನೋಡ್ರಿ. ಈ ಸರ್ಕಾರ ಅಂದ್ಮೇಲೆ ಎಲ್ಲರಿಗೂ ಅನ್ವಯಿಸ್ತದೆ. ಆದ ಕಾರಣ ನೀವು ಅಲ್ಲಿ ಕುಂತಿರಂದ್ರೆ ನಾವೇ ಕಾರಣ. ಆದ ಕಾರಣ ನಾವು ನಡೆದಂತೆ ನಡೆದಿದ್ದೇವೆ. ಇವನ್ನೆಲ್ಲ ಬಿಟ್ಟಾಕಿ ನೀವು ಯೂತ್ನನ್ನು ನಂಬಿ ನೀವು ಮುಖ್ಯಮಂತ್ರಿ ಅಲ್ಲ, ನೀವು ಪ್ರಧಾನಮಂತ್ರಿ ಆಗುವಷ್ಟು ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ. ಆದ ಕಾರಣ ನೀವು ಯಾವುದೇ ನೇಮಕಾತಿಗಳಲ್ಲ ಆದಷ್ಟು ಬೇಗನೆ ಇನ್ನು 1 ತಿಂಗಳೊಳಗನೆ ನೀವು ಒಂದು ತಿಂಗಳೊಳಗನೆ ನೀವು ವಯೋಮಿತಿ ಹೆಚ್ಚಿಸುವುದು ಜೊತೆಗೆ ವಯೋಮಿತಿ ಪ್ರಾರಂಭ ಪರ್ಮನೆಂಟ್ ಆಗಬೇಕು, ಪ್ರಾರಂಭವಾಗಲೇಬೇಕು. ಆದ ಕಾರಣ ಇವರು ಎಲ್ಲ ನಮ್ಮ ಸ್ಪರ್ಧಾರ್ಥಿ ಯುವಕರು ಅದೇ ತರನಾಗಿ ನಾವು ನಮಗೆ ಹಕ್ಕು ಸಿಗುವವರೆಗೆ ಇದೇ ತರ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ. ಕೆಲವೊಂದು ದಿವಸದಿಂದ ಒಂದು ನೇಮಕಾತಿಗಳಾಗಿಲ್ಲ. ಇದು ಯಾಕೆ? ಸಾಮಾನ್ಯರಿಗೊಂದು ಸರ್ಕಾರಕ್ಕೊಂದ. ನಿಮಗೆ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತ ಹೇಳ್ತಿದ್ರ. ಹೊಸ ಕಾರ್ ಖರೀದಿ ಇನ್ನಿತರಾದಂತ ಎಲ್ಲ ಹಲವಾರು ಸೌಕರ್ಯಗಳನ್ನು ನೀವು ತಗೊಂತೀರ. ರೈತರ ಮಕ್ಕಳು, ಬಡವರ ಮಕ್ಕಳು, ಇವರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕನ್ಸರ್ನ್ ಅನ್ನೋದೇ ಇಲ್ವಾ? ಹಿಸ್ಟ್ರಿ ಪ್ರಕಾರ ತೆಗೆದು ನೋಡ್ರಿ. ಬೇಕಾದ್ರೆ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಇವ್ರ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ನಮ್ಮ ಉಪಮುಖ್ಯಮಂತ್ರಿಗಳು ಅವ್ರ ಮಕ್ಕಳು ಅವ್ರ ಎಜುಕೇಶನಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಬೇಕಾದ್ರೆ ತೆಗೆದು ನೋಡ್ರಿ, ಗೂಗಲ್ ವಿಕಿಪೀಡಿಯಾ ಎಲ್ಲಿ ತೆಗೆದು ನೋಡ್ತಾರೆ ನೋಡ್ರಿ, ಅವ್ರದೇ ಆದಂತ ದೊಡ್ಡ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಇದಾವೆ. ಉದ್ಯೋಗಗಳು ಬೇಕಷ್ಟೇ. ಅದಾದೆ ಅದ್ರಾಗಿ ಮುಖ್ಯಮಂತ್ರಿಗಳ ಮಕ್ಕಳು, ಅವ್ರ ಮಗನು ರಾಜಕೀಯದಲ್ಲಿದ್ದಾನೆ, ಅವ್ರ ಮೊಮ್ಮಗ ಈಗ ಪರದೇಶದಿಂದ ಶಿಕ್ಷಣವನ್ನು ಪಡೆದುಕೊಂಡು ಬಂದು ಇವಾಗ ರಾಜಕೀಯಕ್ಕೆ ಬರ್ತಾ ಇದ್ದಾನೆ. ರೈತರ ಮಕ್ಕಳು ಈ ರೀತಿ ನಿರುದ್ಯೋಗದಿಂದ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ಬೇಕಾ? ಒಂದ್ ಸ್ವಲ್ಪ ಕನ್ಸರ್ನ್ ಇದ್ರೆ ನಿಮ್ಮ ಮನೆಯಿಂದ ಏನು ಬೇಡ, ನಾವು ಕಟ್ಟೋ ಟ್ಯಾಕ್ಸ್ ನಿಂದ ನೇಮಕಾತಿ ಮಾಡಿ ನಿಮ್ಮ ಮನೆ ಅಲ್ಲ ಆಮೇಲೆ ಮಾತಾಡ್ತೀನಿ, ಮತ್ತೆ ಡೇಟಾ ಮಾತಾಡ್ತೀನಿ. ಓಕೆ ಸರ್. ಈಗಾಗಲೇ ಹುಬ್ಬಳ್ಳಿ ಧಾರವಾಡನ ಕಮಿಷನರ್ ಆಗಿರ್ತಕ್ಕಂಥ ಶ್ರೀ ಶಶಿಕುಮಾರ್ ಸರ್ ಬಂದಾರ. ಈ ಸ್ಪರ್ಧಾರ್ಥಿಗಳ ಈ ಪ್ರತಿಭಟನೆಯನ್ನ ಶಾಂತ ರೀತಿಯಾಗಿ ನಡೆಸಬೇಕಂತ ವಿಷಯ ಹೇಳ್ತಾ ಇದಾರೆ ಅವರು. ಹಿಂಗೆ ಏನ ಮಾಡ್ಬೇಕಲ್ಲ ನಮ್ಗೆ ಏನೋ ಸಮಸ್ಯೆ ಬಗೆಹರಿಬೇಕಷ್ಟೇ ಅಲ್ಲ. 1 ನಿಮಿಷ ಅರ್ಥ ಮಾಡ್ಕೊಳ್ಳಿ. ಅವ್ರು ಮಾತಾಡೋದು 2 ನಿಮಿಷ ಕೇಳಕ್ಕಾಗಲ್ವಾ ನಿಮ್ಗೆ? ಅರ್ಥ ಬೇಕಂತಿಲ್ಲ ನಿಮ್ಗೆ? ನಮಗೆ ತಿಳಿದಿದ್ದು ಹೇಳ್ತೀವಿ, ಮತ್ತೆ ನಿಮ್ದೇನ್ ಬೇಡಿಕೆ ಇದೆ ಅದು ಯಾರಿಗೆ ತಲುಪಿಸ್ತೀವಿ. ಸ್ವಲ್ಪ ಸಮಾಧಾನವಾಗಿ ಕುತ್ಕೋಬೇಕು. ಲೈಬ್ರರಿಗೆ ಓದ್ತಿರಲ್ಲ ಎಲ್ಲ, ಲೈಬ್ರರಿಲಿ ಹಿಂಗ್ ಗಲಾಟೆ ಮಾಡಿದ್ರೆ ಏನಂತಾರೆ? ಲೈಬ್ರರಿಲಿ ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ಸೈಲೆಂಟ್ ಆಗಿರ್ಬೇಕು. ಯಾಕಂದ್ರೆ ನೀವೆಲ್ಲ ನಾಳೆ ಅಧಿಕಾರಿಗಳಾಗೋರು, ನಮ್ಮಂಗೆ ಇಲ್ಲಿ ಬಂದು ನಿಂತು ಮಾತಾಡೋರು. ನೋಡಿ, ಈಗ ಒಳ ಮೀಸಲಾತಿ ಕುರಿತಂತೆ
ಕೆಲ ಗೊಂದಲಗಳಿತ್ತು, ಅದೆಲ್ಲ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮುಂದುವರೆದು ಹೇಳಿ ಒಂದು ನಿಮಿಷ, ಮುಂದುವರೆದು ಜಿಲ್ಲಾ ಕೇಂದ್ರ ಏನಿದೆ ಇದೊಂದು ವಿದ್ಯಾಕಾಶಿ ಅಂತ ಮೊದಲಿಂದಲೂ ಕರೆಸ್ಕೊತಾ ಇತ್ತು. ಆದ್ರೆ ಇವಾಗ ಒಂದು ಉದ್ಯೋಗ ಕ್ರಾಂತಿಗೆ ಮುನ್ನುಡಿ ಬರೆಯುವಂತ ಒಂದು ನಗರ ಆಗಿದೆ. ಇಲ್ಲಿರುವಂತ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಿರ್ಬೋದು, ತರಬೇತಿ ಕೇಂದ್ರಗಳಿರ್ಬೋದು, ಅದರಿಂದ ಸಾವಿರಾರು ಜನ ಉದ್ಯೋಗವನ್ನ ಪಡ್ಕೋತಾ ಇದ್ದಾರೆ. ಸೊ ಇಲ್ಲಿರುವಂತ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಇಂಥ ಒಂದು ಜಾಗದಲ್ಲಿ ನೀವು ಕೂತು ಶಿಕ್ಷಣ ಮಾಡ್ತಾ ಇದ್ದೀರಾ, ಇದರ ಪರಿಪೂರ್ಣ ಫಲಿತಾಂಶ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಇಲ್ಲಿರುವಂತ ಬಹಳ ಬೇಸರದ ಸಂಗತಿ ಅಂತಂದ್ರೆ ಇಲ್ಲೇ ಒಂದು ಇಟ್ಕೊಂಡಿದ್ದಾರೆ 2 ದಿನ ಮುಂಚೆ ಎಲ್ಲಿ ಜಯನಗರದ ಹತ್ರ 2 ದಿನ ಮುಂಚೆ ಇಲ್ಲ ಸರ್. ಏನ್ ಹೆಸರು? ಇವನು ದೇವೇಂದ್ರ ಕೋಣಶೆಟ್ಟಿ ಸರ್. ದೇವೇಂದ್ರ ಕೋಣಶೆಟ್ಟಿ, ದೇವೇಂದ್ರ ಅಂತ ಹೇಳಿ. ಈಗ ನೋಡಿ, ಎಲ್ಲರಿಗೂ ಮನವಿ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಯಾರು ಹತಾಶರಾಗಬಾರ್ದು. ನೋಡಿ, ಇವಾಗ ಗುಲ್ಬರ್ಗ ಮೂಲದ ಹುಡುಗ ಅಂತೆ ದೇವೇಂದ್ರ ಅಂತ 2 ದಿನದ ಕೆಳಗಡೆ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂಥದ್ದು ಬಹಳ ಬೇಸರದ ವಿಚಾರ. ಅದು ಯಾರು ಮಾಡ್ಕೋಬೇಡಿ, ಅದರಿಂದ ಯಾರಿಗೂ ಪರಿಹಾರ ಸಿಗಲ್ಲ. ನಾನು ಹೇಳ್ತೀನಿ ಕೇಳಿ, ಯಾರಾದ್ರೂ ಆತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಕುಟುಂಬ, ಅವ್ರದ್ದು ಯಾರು ಡಿಪೆಂಡೆಂಟ್ ಇರ್ತಾರೆ ಅವ್ರು ಹಾಳಾಗಿ ಹೋಗ್ತಾರೆ ಹೊರತು ಅದರಿಂದ ಯಾರಿಗೂ ಬಹಳ ದೊಡ್ಡ ವ್ಯತ್ಯಾಸ ಆಗಲ್ಲ. ತಲೆಯಲ್ಲಿರ್ಲಿ. ನೀವು ಕೆಲಸ ತಗೊಂಡ್ರೆ ನಿಮ್ ಕುಟುಂಬ ಸಾಕ್ಬೋದೇ ಹೊರತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ ಮೇಲೆ ಇಟ್ಟಿರೋ ವಿಶ್ವಾಸನೂ ಹಾಳು ಮಾಡ್ಕೋತೀರ. ಏನೋ ನನ್ ಮಗ ಹೋಗಿದ್ದಾನೆ, ನೀವು ಕೆಲಸ ತಗೊಂಡ್ಲಿಲ್ಲ ಅಂದ್ರೂ ನಿಮ್ ಮನೆಗೆ ಹೋದ್ರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಅದು ತಲೆಯಲ್ಲಿರ್ಲಿ. ಕೆಲಸ ಬೇಕಾಗಿರೋದು ನಿಮಗೆ, ಜೀವನ ಚೆನ್ನಾಗಿರ್ಬೇಕು ಅಂತಂದು ನೀವೇನೋ ಮಾಡ್ಲಿಲ್ಲ ಅಂದ್ರೂ ಕೇಳಿ, ಒಂದ್ ನಿಮಿಷ ಕೇಳಿ. ನೀವೇನೋ ಮಾಡ್ಲಿಲ್ಲ, ಇವಾಗ ಹೆಂಗ್ ಬಂದಿದ್ರು ಹಂಗ್ ವಾಪಸ್ ಹೋದ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು ನಿಮ್ ತಂದೆ ತಾಯಿ ಯಾವಾಗ್ಲೂ ರೆಡಿ ಇರ್ತಾರೆ. ತಲೆಯಲ್ಲಿರ್ಲಿ. ಯಾರು ಕೂಡ ಕೇಳಿ, ಯಾರು ಕೂಡ ಕೇಳಪ್ಪ, ಇಲ್ಲ ಒಂದ್ ನಿಮಿಷ ಕೇಳಿ. ಯಾವುದೇ ಕಾರಣಕ್ಕೂ ಯಾರು ಆತ್ಮಹತ್ಯೆ ಅಂತ ಕೆಟ್ಟ ಕೆಲಸ ಮಾಡಬಾರ್ದು. ಕೇಳಿ, ನಾನು ಹೇಳೋದು ಕೇಳಿ. ಈಗ ನೀವು ಯಾರು ಕರಿಬೇಕು ಅಂತ ಹೇಳ್ತೀರಿ ಅವ್ರಿಗೆ ವಿಷಯ ತಲುಪಿಸ್ತೀವಿ. ನನಗೇನ್ ಬರ್ಬೇಕು ಅಂತ ಯಾರು ಹೇಳಿಲ್ಲ. ನಾನು ಔಟ್ ಆಫ್ ಕನ್ಸರ್ನ್ ನಾನು ಬಂದಿದ್ದೀನಿ ಅಷ್ಟೇ, ಆಯ್ತಾ? ತಲೆಯಲ್ಲಿರ್ಲಿ. ಈಗ ನಮ್ಮ ಭಾಗದಲ್ಲಿ ಇಷ್ಟೊಂದು ಜನ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ, ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ, ಆಸ್ಪಿರೆಂಟ್ಸ್ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಅವ್ರ ಜೊತೆ ನಿಂತು ನಾವು ಸಾಲಿಡಾರಿಟಿ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ಆ ಕಾರಣಕ್ಕೆ ಬಂದಿದ್ದೀನಿ. ನನಗೆ ಯಾರು ಕಮಿಷನರ್ ಹೋಗ್ಬೇಕಂತ ಯಾರು ಕರೆದಿಲ್ಲ, ಆಯ್ತಾ? ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಹೆಸರು ಕಾಂತ್ ಕುಮಾರ್ ಅಷ್ಟೇನಾ? ಈಗ ಕಾಂತ್ ಕುಮಾರ್ ಅವರು, ನಿಮಿಷ ಕೇಳಿ ಬ್ರದರ್. ಕಾಂತ್ ಕುಮಾರ್ ಅವರು ಒಂದ್ ಕಡೆ ಇಡು, ಆ ಕಡೆ ಆಗ್ತಿರುತ್ತೆ. ಯಾರಿಗೆ ಕೇಳಿಸುತ್ತೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಕೇಳಿಸ್ಲಿ. ಈಗ ಕಾಂತ್ ಕುಮಾರ್ ಅವರು ನಿಮ್ದೇನ್ ರೆಪ್ರೆಸೆಂಟೇಷನ್ ಇದೆ ಅದನ್ನ ನನಗೆ ತೋರಿಸಿದ್ದಾರೆ. ಅದ್ರದ್ದು ಒಂದು ಕಾಪಿಯನ್ನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆ ತಲುಪಿಸಿದೀನಿ. ಮತ್ತೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರ್ಲಿಕ್ಕೆ ಹೇಳಿದೀನಿ. ಒಂದು ನಿಮಿಷ ಕೇಳಬೇಕು. ಇಲ್ಲಿ ಕೇಳಿ, ಇಲ್ಲಿ ನಿಂತ್ಕೊಂಡು ನೀವು ಕೇಳಿದ ತಕ್ಷಣ ಅಲ್ಲಿ ನಾವು ಒಳ್ಳೆ ಸ್ಪೀಡಲ್ಲಿ ಆಗಲ್ಲ, ಸ್ವಲ್ಪ ಸಮಾಧಾನವಾಗಿರಿ. ಹಂಗಾಗಿ ಅದನ್ನ ಇದಾಗತ್ತೆ. ಹಂಗಾಗಿ ಈಗ ನೋಡಿ, ಇಲ್ಲಿ ರಸ್ತೆ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿರೋರು ಯಾರು ಕರೋಡ್ಪತಿ ಮಕ್ಕಳಲ್ಲ, ಯಾರು ದೊಡ್ಡ ದೊಡ್ಡ ಆಫೀಸರ್ಸ್. ಕ್ಲಿಯರ್ ಮಾಡ್ಲಿಕ್ಕೆ ನಿಮ್ಮ ಪೋಷಕರೆಲ್ಲ ಬಹಳಷ್ಟು ಸಮಸ್ಯೆ ಪಡ್ತಿರ್ತಾರೆ. ನಾನು ಅವಾಗ್ಲೇ ಹೇಳಿದ ಉದ್ದೇಶ ಏನಂದ್ರೆ,
ಸರ್ ನಿನ್ನೆರ ಹಡ ಎದಕ್ಕೆ ಹೋಗಿದ್ದ ನಿನ್ನೆರ ಹಡ ಎದಕ್ಕೆ ಹೋಗಿದ್ದ ಪರಿಸ್ಥಿತಿ ಆಗಿದೆ ದಯವಿಟ್ಟು ಸರ್ಕಾರ ನಿನ್ನ ಎಡಕ್ಕೆ ಹೋಗಿದ್ದು ಸರ್ ಇದು ಹಡ ಎಡಕ್ಕೆ ಹೋಗಿದ್ದು ಸರ್ ಇದು ಪ್ರಾರಂಭ ಮಾಡಬೇಕು ಮತ್ತು ಹೊರಡ್ತಾರ ನೋಡ್ತಾರೆ ನಮ್ಮನ್ನ ವಿದ್ಯಾರ್ಥಿ ಮುಂದೆ ಸ್ಟಾರ್ಟ್ ಆಗುವಂತ ಸಮಸ್ಯೆ ಬಗೆಹರಿಯೋದು ಅವರು ಒಂದು ಫೈಲ್ ಪುಟ್ಟ ಮಾಡಿದ್ರೆ ಅದು ಆಮೇಲೆ ಕಮಿಷನರ್ ಆಮೇಲೆ ಮಿನಿಸ್ಟರ್ ಹೋಗುತ್ತೆ ಆಮೇಲೆ ಸಿಎಂ ಹೋಗುತ್ತೆ ಆಮೇಲೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ ಆಮೇಲೆ ಈ ಸಮಸ್ಯೆ ಬಗೆಹರೋದು ಕಿಚ್ಚಾಡೋದ್ರಿಂದ ಹೊಡೆದಾಡೋದ್ರಿಂದ ಯಾರಾದ್ರೂ ಶಾಂತಿಯುತವನ್ನು ಕಾಪಾಡಿ ಇಲ್ಲಿ ಯಾರಿಗೆ ಹಾನಿ ಆದ್ರೂ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ನಮ್ಮ ಸಮಾಜಕ್ಕೆ ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೀವಿ ಸ್ಪಂದಿಸಿ ಸಮಸ್ಯೆನ ಆಲಿಸೋದಕ್ಕೆ ನಾವು ಇಲಾಜಾಗಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆಲ್ಲರಿಗೂ ಜೋರ ನೋಡಿ ನಿಮ್ಮ ಸಮಸ್ಯೆ ಹೇಳ್ಬೇಕು ನಿಮ್ಮ ಸಮಸ್ಯೆ ಹೇಳ್ಬೇಕಂತಂದ್ರೆ ಸಮಸ್ಯೆ ಹೇಳೋದಕ್ಕೆ ಡೈಲಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇಲ್ಲಿ ನಾವು ಎಲೆಕ್ಟ್ ಮಾಡಿದೀವಲ್ಲ ಅವ್ರು AC ರೂಮಲ್ಲಿ ಕುತ್ಕೊಂಡು ಇವತ್ತು ಕ್ಯಾಬಿನೆಟ್ ನಡೆಸ್ತಾ ಇದ್ದಾರೆ. ನಾವಿಲ್ಲೆಲ್ಲ ಓಟ್ ಹಾಕಿದ್ವಲ್ಲ ಅಲ್ಲಿ ಸಿಸ್ಟಮ್ ಮೀಡಿಯಾ ಕುತ್ಕೊಂಡಿದ್ದೀವಿ. ಇಷ್ಟು ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಬಂದಿದ್ದಾರೆ ಕಮಿಷನರ್ ಸರ್ ಮತ್ತೆ DC ಮೇಡಮ್ ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ವಯೋಮಿತಿ ಜಾಸ್ತಿ ಮಾಡಿದ್ದಾರೆ. SC/ST ಮತ್ತೆ OBCಗೆ 3 ವರ್ಷ 3 ವರ್ಷ ಜನರಿಗೆ 3 ವರ್ಷ ಮಾಡ್ತೀನಿ ಅಂತ ಲೆಟ್ ಹಾಕಿದ್ದಾರೆ. ಹೌದಾ? 3 ವರ್ಷ ಮುಂಚೆ ಲೆಟ್ ಹಾಕಿದ್ದಾರೆ. ಅದನ್ನ ನಾವು ಮಾನ್ಯ ಅಪರಾಧ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ 100 ಸಲ ಮನವಿ ಕೊಟ್ಟಿದ್ದೀವಿ. ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಗೆ 3 ವರ್ಷ. ಆದ್ರೆ ಇಲ್ಲಿಗೊಂದು ಯಾವುದೇ ರೀತಿ ಸ್ಪಂದಿಸಿಲ್ಲ. ಈಗ ಆ 4/9/2025 ಕ್ಯಾಬಿನೆಟ್ ಡಿಸ್ಕಷನ್ ಆಗಿ ಬರೀ 7 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ 3 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರು. ಈಗ 2 ವರ್ಷ ಅಂದ್ರೆ ಕನಿಷ್ಠ 5 ವರ್ಷ ಆದ್ರೂ ಎಲ್ಲ ಇಲಾಖೆಗೆ ಜಾಸ್ತಿ ಮಾಡಿ ಪೊಲೀಸ್ ವಯೋಮಿತಿ SC/ST OBCಗೆ 33 ವರ್ಷ ಜನರಿಗೆ 30 ವರ್ಷ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂಸ್ ಆಗಿರುತ್ತೆ ಸರ್ ಮೇಡಮ್. ಯಾಕೆ ಅಂತಂದ್ರೆ ಕಳೆದ 6 ವರ್ಷದಿಂದ ಇವತ್ತು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನ್ನ ಬೇಡಿಕೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬೇಗ ನಾವು ನೇಮಕಾತಿಯನ್ನು ಪ್ರಾರಂಭಿಸಬೇಕು ವಿವಿಧ ಇಲಾಖೆಗಳಲ್ಲಿ ಅಂತ ನಾವು ಹೇಳ್ತೀವಿ. ಹಾಗೂ ಬರೋಮಿತಿಯನ್ನು ಹೆಚ್ಚಿಸುವ ಕುರಿತಂತೆ ಕೂಡ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ KSU ಮತ್ತು PSI ಸೇರಿದಂತೆ ವಿವಿಧ ಇಲಾಖೆಗಳನ್ನು ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಬೇಕು ಅಂತ ಕೂಡ ತಮ್ಮ ಎಲ್ಲ ಮನವಿಗಳನ್ನು ಲಿಖಿತವಾಗಿ ಕೊಟ್ಟಿದ್ದೀರಿ. ಹಾಗೂ ಇಲ್ಲಿ ವಿವಿಧ ಕ್ಯಾಟಗರಿಗೆ ಕೂಡ ನಾವು ವಯಸ್ಸನ್ನು ಹೆಚ್ಚಿಗೆ ಮಾಡಬೇಕಂತಲೂ ನಮ್ಮ ಇವರು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಇದನ್ನೆಲ್ಲ ಎಲ್ಲರೂ ಕೂಡ ಇವತ್ತು ನಾವು ಖಂಡಿತವಾಗಿ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡಿದಿರಿ ಇದನ್ನು ಇವತ್ತು ಮನಸ್ಥಿತಿ ಇದೆ, ತಮ್ಮ ಏನು ಮನವಿ ಇದೆ ಅದನ್ನು ಸರ್ಕಾರಕ್ಕೆ ಕೊಂಡೊಯ್ಯುವ ಕೆಲಸ ಒಂದು ಜಿಲ್ಲಾಡಳಿತ ವತಿಯಿಂದ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರಿಗೂ ಈಗಾಗಲೇ ನಮ್ಮ ಕಮಿಷನರ್ ಅವರು ಹೇಳಿದ್ದಾರೆ. ನಾವಾಗಲಿ ಕಮಿಷನರ್ ಆಗಲಿ ಮತ್ತೆ ಇಲ್ಲಿರುವ ಸುಮಾರಷ್ಟು ಎಲ್ಲ ಸರ್ಕಾರಿ ನೌಕರರು ಒಂದಲ್ಲದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ಬಂದಿದ್ದೀವಿ. ಹಾಗಾಗಿ ಈಗ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಎಷ್ಟು ಶ್ರಮ ಇರುತ್ತದೆ, ಊರು ಬಿಟ್ಟು ಊರು ಬಂದು ತಾವೆಲ್ಲರೂ ಕೂಡ ಎಷ್ಟು ಶ್ರಮದಿಂದ 1 ವರ್ಷ 2 ವರ್ಷ ಅಂತ ಕನಿಷ್ಠ ಇಷ್ಟೊಂದು ಟೈಮನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅನ್ನೋದು ನಮಗೂ ಕೂಡ ಪ್ರಾಕ್ಟಿಕಲಿ ಅರ್ಥ ಮಾಡಿಕೊಳ್ಳಕ್ಕೆ ನಮಗೆ ಆಗ್ತಾ ಇದೆ. ಹಾಗಾಗಿ ತಮ್ಮ ಏನು ಇವತ್ತು ಮನವಿ ಇದೆ ತಾವೆಲ್ಲರೂ ಕೂಡ ತಮ್ಮ ಏನು ಬೇಡಿಕೆ ಇದೆ ಅದನ್ನು ಖಂಡಿತವಾಗಿ ಸರ್ಕಾರಕ್ಕೆ ಮುಟ್ಟುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಈ ಒಂದು ಸಮಾಧಾನವಾಗಿ ಹೇಳಬೇಕು. ಯಾರು ಕೂಡ ಏನು ಇವತ್ತು ಬಂದಿರುವ ಉದ್ದೇಶದ ವಿಷಯದ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕೆ ವಿನ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇದಕ್ಕೆ ಏನು ತಾವೆಲ್ಲ ಒಗ್ಗಟ್ಟಾಗಿ ಬಂದಿದ್ದೀರಿ. ಆಮೇಲೆ ಈ ಒಂದು ತಾವೆಲ್ಲರೂ ಕೂಡ ಹೋರ್ಡಿಂಗ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ನಾವೇನು ಆತ್ಮಹತ್ಯೆ ಮಾಡ್ಕೊತೀವಿ ಅಂತ ಹಿಂಗೆಲ್ಲ ದಯಮಾಡಿ ನಾನು ಬೇಡ್ಕೊಳ್ತಾ ಇದ್ದು ತಾವೆಲ್ಲ ನಿಷ್ಕರಿಸಿದ್ರಿ. ಇಂಥ ಪದಗಳನ್ನು ಉಪಯೋಗ ಮಾಡಬಾರ್ದು. ಇದು ಒಂದು ಕಾರ್ಯ ಇಲ್ಲ. ತದುಪರಿ ಉಲ್ಲಾಸ ಕಾರ್ಯ ನಾವು ಕಾರ್ಯದ ಬಗ್ಗೆ ನಾವು ಯೋಚನೆ
ಜೀವ ಕಳ್ಕೊಳ್ಳೋದ್ರ ಬಗ್ಗೆ ನಮ್ಮ ಚಿಂತನೆನೇ ನಮಗೆ ಬರಬಾರ್ದು. ಹಾಗಾಗಿ ಇದನ್ನೇ ಬಿಟ್ಟು ನಾವು ಲೀಡರ್ಸ್ಗಳೆಲ್ಲ ಹೇಳಿದ್ದಾರೆ, ಸತತವಾಗಿ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಇದನ್ನು ಖಂಡಿತವಾಗಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಮನವರಿಕೆ ಮಾಡೋದು, ಒತ್ತಾಯ ಮಾಡುವ ಕೆಲಸ ಜಿಲ್ಲಾಡಳಿತದಿಂದ ನಾವು ಮಾಡ್ತೀವಿ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಈ ಭಾಗದ ಎಲ್ಲ ಶಾಸಕರು ಅವರಿಗೆ ಗಮನಕ್ಕೆ ತಂದು ಖಂಡಿತವಾಗಿ ಖುದ್ದಾಗಿ ಇದರ ಬಗ್ಗೆ ನಮ್ಮ ಸಚಿವರ ಮುಖಾಂತರ ಸರ್ಕಾರಕ್ಕೆ ಈ ವಿಷಯವನ್ನು ತಲುಪುವ ಕೆಲಸ ಕೂಡ ಖುದ್ದಾಗಿ ನಾನು ಮತ್ತೆ ನಮ್ಮ ಕಮಿಷನರು, ನಮ್ಮ ಜಿಲ್ಲಾಡಳಿತದಲ್ಲಿ ಇರುವ ಎಲ್ಲರೂ ಕೂಡ ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ನಾವು ಏನು ಮಾಡಿದ್ದೀವಿ ಅದು ನಮಗೆ ಮನವರಿಕೆ ಆಗಿದೆ, ಇದನ್ನು ಸರ್ಕಾರಕ್ಕೆ ತಲುಪಿಸ್ತೇವೆ ಅಂತ ಮಾತನ್ನು ನಮ್ಮ ಎಲ್ಲರಿಗೂ ಹೇಳಲಿಕ್ಕೆ ಮತ್ತೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀವಿ, ಈಗ ಏರಿಯಾದಲ್ಲಿ ಗ್ಯಾದರ್ ಆಗಿದ್ವಿ. ತಾವೆಲ್ಲರೂ ಕೂಡ ಹಿಂಗೆ ಶಾಂತಿಯುತವಾಗಿ ಬಂದಿದ್ದೀರಿ, ಅದೇ ರೀತಿ ಶಾಂತಿಯುತವಾಗಿ ತಾವೆಲ್ಲರೂ ಕೂಡ ವಾಪಸ್ ಹೋಗಬೇಕು ಅಂತ ಸತತ 3 ಗಂಟೆಗಳ ಕಾಲ ಈ ಹುಬ್ಬಳ್ಳಿ ಧಾರವಾಡ ಕನೆಕ್ಟಿವಿಟಿ ಆಗಿರ್ತಕ್ಕಂಥ ರೋಡ್ನಲ್ಲಿ ಸತತ 3 ಗಂಟೆಗಳ ಕಾಲ ಈ ಸ್ಟ್ರೈಕನ್ನು ಮಾಡಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಏನಪ್ಪ ಈ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲಾಗಿದೆ. ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಸ್ಪರ್ಧಾರ್ಥಿಗಳು ಮಾಡಿದ್ದಾರೆ. ಈ ವೇಳೆಯಲ್ಲಿ ಮಾನ್ಯ ಶಶಿಕುಮಾರ್ ಸರ್ ಭಾಗವಹಿಸಿದ್ದರು, ಮತ್ತಂದರೆ DC ಹುಬ್ಬಳ್ಳಿ ಧಾರವಾಡನ DC ಅವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. 3 ಗಂಟೆಗಳ ಕಾಲ ಸತತ ಹುಬ್ಬಳ್ಳಿ ಧಾರವಾಡ ಕನೆಕ್ಟಿವಿಟಿಯನ್ನು ಇಲ್ಲಿ ಬಂದ್ ಮಾಡಲಾಗಿತ್ತು. ಈ ಬಂದ್ ಮಾಡೋದರ ಮೂಲಕ ಪ್ರತಿಭಟನೆ ಕೈಗೊಂಡು ನಾಳೆ ಕ್ಯಾಬಿನೆಟ್ನಲ್ಲಿ ಇದರ ಚರ್ಚೆ ಬಗ್ಗೆ ಇದರ ಚರ್ಚೆ ಮಾಡಲಾಗ್ತಕ್ಕಂಥದ್ದು. ಈ ಮೂಲಕ ಈ ಪ್ರತಿಭಟನೆ ಯಶಸ್ವಿ ಆಗಲಿ ಅಂತ ಎಲ್ಲರೂ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.